ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಣರು ರಚಿಸಿದಂತ ಕೈವಲ್ಯ ಪದ್ಧತಿ ಒಳಗ ಜ್ಞಾನ ಪ್ರತಿಪಾದನಾ ಸ್ಥಳ ನಡೆದಂತ ವಿಷಯ ಇಲ್ಲಿ ಪದ್ಯ 50ನೇ ಪದ್ಯದಿಂದ ಹೇಳ್ಬೇಕಾಗ್ತದ. ಶಿಷ್ಯ ಬಹಳಷ್ಟು ದುಃಖದಿಂದ ಕೂಡಿದ್ದ. ಎಂತ ದುಃಖ ಅಂದ್ರೆ ಮಾಮೂಲಿ ದುಃಖ ಅಲ್ಲ ಅದು, ಜನನ ಮರಣ ಅನ್ನುವಂಥ ದುಃಖ. ಈ ಭವಸಾಗರದಲ್ಲಿ ಬಿದ್ದು ಹೊರಲಾಡುವಂತಹ ದುಃಖ. ಹಿಂದೆ ಮಾಡಿದಂತ ಒಂದು ಪುಣ್ಯಕ್ಕನುಸಾರವಾಗಿ ಆತನ ನಿಷ್ಕಾಮ ಪುಣ್ಯದ ಫಲದಿಂದ ಆತನಲ್ಲಿ ವಿವೇಕ ಜಾಗ್ರ ಆಯ್ತು. ಆ ವಿವೇಕ ಜಾಗ್ರ ಆಯ್ತು ಅಂದ್ರೆ ಎಂತ ವಿವೇಕ ಅಂತಂದ್ರೆ, ಈ ಜನನ ಮರಣ ಅನ್ನುವಂಥದ್ದು ದೊಡ್ಡ ದುಃಖ ಐತೆ, ಈ ಸಂಸಾರ ಅನ್ನುವಂಥದ್ದು ಯಾವಾಗ್ಲೂ ಇರ್ತದ. ಇದು ಒಂದು ಜನ್ಮ ಅಲ್ಲ, ಜನ್ಮ ಜನ್ಮಾಂತರಲ್ಲಿ ಕಾಡದಂತ ಸಂಸಾರ ಇದು. ಮತ್ತೆ ಹುಟ್ಟುವಂಥದ್ದು, ಸಾಯುವಂಥದ್ದು. ಪುನರಪಿ ಜನನಂ ಪುನರಪಿ ಮರಣಂ. ಇಷ್ಟೆಲ್ಲ ಕಷ್ಟದಿಂದ ಬಳಲಿ ಬೆಂಡಾಗಿದ್ದೆ ಅನ್ನುವಂಥದ್ದು, ಅಥವಾ ಕಷ್ಟಪಡ್ತಾ ಇದ್ದೀನಿ ಅಂತ ಅನ್ನುವಂಥ ವಿವೇಕ ಜಾಗ್ರ ಆಗ್ತದೆ. ವಿವೇಕ ಯಾವಾಗ ನಾನು ದುಃಖ ಅನ್ನುವಂಥದ್ದು ಮನಸ್ಸಿನಲ್ಲಿ ಆತಗ ಗೊತ್ತಾಯ್ತು, ಅತ್ಯಂತ ದುಃಖ ಅನ್ನುವಂಥದ್ದು ಗೊತ್ತಾದಾಗ ಸದ್ಗುರುವಿಗೆ ಶರಣಾಗತನ ಆಗ್ತಾನತ. ಆದ್ಮೇಲೆ ಆತ ಏನ್ ಪಡ್ಕೊಂಡ ಮೇಲೆ ಆತನ ಖುಷಿ ಏನನ್ನುವಂಥದ್ದು ಇವತ್ತಿನ ವಿಚಾರ. ಬಹಳ ದುಃಖ ಐತೆ, ಗುರುಗಳಿಗೆ ಶರಣಾಗತನಾದ ಅಂತ ಒಂದು ಶಿಷ್ಯನಿಗೆ ಉಪದೇಶವನ್ನ ಮಾಡ್ತಾರ ಸದ್ಗುರುನಾಥ. ಆ ಉಪದೇಶ ಕೇಳಿ ಅದೇ ಪ್ರಕಾರ ನಡ್ಕೊಂಡ ತನಗಾದಂಥ ಖುಷಿಯನ್ನ, ಸಂತೋಷವನ್ನ ಇಲ್ಲಿ ಹೇಳ್ತಾ ಇದ್ದಾನ ಶಿಷ್ಯ. ಅದಕ್ಕೆ ಹೇಳ್ತಾರ, ಎಂತಾತ ಗುರುದೇವನು ಬಾಳ ಅಂತಃಕರಣವುಳ್ಳ ಆತನು, ಕಾಂತೆ ನೀ ಬಾರೆಂದು ಏಕಾಂತ ಕರೆದೊಯ್ದು ಎಂಥ ಮಾತು ಹೇಳಿದಾನೆ. ಅದ್ಭುತವಾದಂಥದ್ದು, ಮಹಾತ್ಮರು ಖುಷಿಯಾಗಿ ಹೇಳುವಂತ ವಿಚಾರಗಳು. ಈ 50ನೇ ಪದ್ಯದಲ್ಲಿ ಯಾಕಂತಂದ್ರೆ ಈ ಮೊದಲ ಈ ಕೆಲವು ವಿಚಾರಗಳು ಬಂದಿದಾವ ಕೈವಲ್ಯ ಪದ್ಧತಿ ಒಳಗ. ಶಿವಕಾರುಣ್ಯ ಸ್ಥಳ, ಜೀವ ಸಂಬೋಧನಾ ಸ್ಥಳ, ನೀತಿ ಕ್ರಿಯಾಚಾರ್ಯ ಸ್ಥಳ, ಇವು ನಮ್ಗೆ ಅರ್ಥ ಆಗದೆ ಇದ್ದು ಮನಸ್ಸು ಏಕಾಗ್ರತೆಗೆ ಬರ್ಲಿಲ್ಲ ಅಂತಂದಾಗ ಏನಂದ್ರೆ ಅಲ್ಲಿ ಯೋಗ ಪ್ರತಿಪಾದನಾ ಸ್ಥಳ ಮಾಡ್ಬೇಕಾಗ್ತದ. ಇಲ್ಲಂದ್ರೆ ನಾವು ಜ್ಞಾನಕ್ಕೆ ಡೈರೆಕ್ಟ್ ಬರಕಾಗ್ತದೆ. ಯಾಕಂದ್ರ ಅಷ್ಟೊತ್ತಿಗೆ ಈ 3 ಕೇಳಿದಾಗ ಅಷ್ಟೊತ್ತಿಗಾಗ್ಲೇ ನಮ್ಮ ಅಂತಃಕರಣ ಶುದ್ಧ ಆಗಿರ್ತದೆ. ಅದಾದ್ಮೇಲೆ ಮತ್ತೆ ಜ್ಞಾನ ಪ್ರತಿಪಾದನಾ ಸ್ಥಳಕ್ಕೆ ಬರುವಂಥದ್ದು, ಅಲ್ಲಿ ಜ್ಞಾನವನ್ನ ಪಡ್ಕೊಳ್ಳುವಂಥದ್ದು, ಈ ರೀತಿ ಕ್ರಮವಾಗಿ ಹೇಳಿದಾರ. 50ನೇ ಪದ್ಯದಲ್ಲಿ ಏನ್ ಹೇಳ್ತಾರ, ಶ್ರೀ ಗುರುವೇ ಶರಣು ಶಿವಯೋಗ ಸಂಪದವನು ಎನೆಗೆ ಹಾಗೂ ಮಾಡಿದ ನಿಜವಿರಾಗಿ ಜನವಂದ್ಯ ಅಂತ ಹೇಳ್ತಾರ. ಶ್ರೀ ಗುರುವೇ ಅಂದ್ರೆ ಯಾರು? ಇಲ್ಲಿ ಬಹಳ ಮುಖ್ಯವಾಗಿರುವಂತ ಪ್ರಶ್ನೆ ಇದು. ಸದ್ಗುರು ಶ್ರೀ ಗುರು ಅಂತ ಹೇಳಿದಾರ. ಶ್ರೀ ಅಂತ ಯಾತಕ್ಕೆ ಹೇಳಿದಾರ? ಸರ್ವತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳಿಗೆ ಶ್ರೀ ಗುರುವೇ. ಯಾಕಂತಂದ್ರ ಎಲ್ಲರಿಗೂ ಗುರುಗಳು ಅಂತೀವಿ. ಆದ್ರ ಜನನ ಮರಣ ಕಳೆಯುವಂತ ಸದ್ಗುರು ಬೇಕಲ್ಲ, ಅದು ಸಿಗ್ಬೇಕಲ್ಲ. ಅದಕ್ಕೆ ಜ್ಞಾನ ಪ್ರತಿಪಾದನಾ ಸ್ಥಳದ 1ನೇ ಪದ್ಯದಲ್ಲಿ 6 ಗುರುಗಳ ಬಗ್ಗೆ ಕರ್ಕೊಂಡು ಬಂದಿದ್ದಾರೆ. ಅವರ ಭಾವಕ್ಕನುಗುಣವಾಗಿ ತೋರುವ ಗುರುಕುಲದಿರವ ನಿಂತು ಬೇಡುವೆನು ಅಂತ ಹೇಳಿದಾರ ಅವ್ರು. ಕೊನೆಯ ಗುರು ವಿಹಿತ ಗುರು ಅನ್ನುವಂಥದ್ದು. ಇಲ್ಲಿ ಏನು ಕಾಮ್ಯ ಗುರು, ನಿಷೇಧ ಗುರು, ಸೂಚಕ, ವಾಚಕ, ಕಾರಕ, ವಿಹಿತ ಗುರು ಅಂತ ಬರ್ತಾರ. 6 ಮಂದಿ ಗುರುಗಳ ಬಗ್ಗೆ ಬರ್ಕೊಂಡು ಬರ್ತಾರ.
ಕಾಮ್ಯ ಅಪೇಕ್ಷೆಯನ್ನ ಮಾಡುವಂಥದ್ದು, ಇದು ಮಾಡ್ಕೊ ಇದು ಮಾಡ್ಕೊ ಅಂತ ಹೇಳುವಂಥದ್ದು ಈ ಒಂದು 6 ಮಂದಿ ಗುರುಗಳ ಬಗ್ಗೆ ಅವ್ರು ಬರ್ಕೊಂಡು ಬರ್ತಾರೆ. ಕೊನೆಯ ಗುರು ಯಾರು? ವಿಹಿತ ಗುರು. ಆತ ಏನ್ ಹೇಳ್ತಾನ? ನೇರವಾಗಿ ತತ್ವಮಸಿ ವಾಕ್ಯವನ್ನೇ ಹೇಳತ್ತಾನ. ನೀನೇ ಪರಮಾತ್ಮ ಪರಬ್ರಹ್ಮ ಸ್ವರೂಪ ಅನ್ನುವಂಥದ್ದು ಹೇಳುವಂಥದ್ದು ಸದ್ಗುರು ಯಾರು ಅಂದ್ರೆ ವಿಹಿತ ಗುರು ಅಂತ ಹೇಳ್ತಾರೆ. ಅದನ್ನೇ ಹೇಳ್ತಾನ ಆತ. ಮತ್ತೆ ಏನ್ ಹೇಳ್ತಾರ? ಶ್ರೀ ಗುರುವೆ ಅಂತ ಸದ್ಗುರು, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು. ಆತಗ ಶ್ರೀ ಗುರುವೇ ಶರಣು. ಏನ್ ಹೇಳ್ತಾರೆ ಇಲ್ಲಿ? ಶರಣು ಶಿವಯೋಗ ಸಂಪದವನು ಎನೆಗೆ ಆಗು ಮಾಡಿದ ನಿಜ ವಿರಾಗಿ ಎನ್ನುವ. ಶಿವಯೋಗ ಅಂತಂದ್ರೆ ಏನು ಅಂದ್ರ ಶಿವನೇ ನೀನಿದ್ದಿ ಅನ್ನುವಂಥದ್ದು. ಸಂಪತ್ತು, ಬಹಳ ಸಂಪತ್ತುಗಳು ಅಂತೀವಲ್ಲ ನಾವು, ಕಣ್ಣಿಗೆ ಕಾಣುವಂತ ಸಂಪತ್ತುಗಳು ಬಹಳ. ಎಷ್ಟು ಸಂಪತ್ತು ಐತ್ರಿ, ಇಷ್ಟು ಸಂಪತ್ತು. ಆದ್ರೆ ಗೂಢವಾದಂತ ಒಂದು, ಯಾರಿಗ್ ಗೊತ್ತಾಗದೆ ಇರುವಂತ ಒಂದು ಸಂಪತ್ತು ನಿಧಿ ಮಹಾತ್ಮರ್ ಗೊತ್ತು ಮಾಡ್ಕೊಂಡ್ರ ಅದನ್ನ ಪಡ್ಕೊಂಡ್ರ. ಇದು ಯಾರಿಗೆ ಕಾಣದೇ ಇರುವಂತದ್ದು. ಅದಕ್ಕೆ ಹೇಳ್ತಾರ ಸಾರಿ ಚೆಲ್ಲದ ಮುಕುತಿ ಗುರು ತೋರಿಸದಲ್ಲದೆ ಕಾಣಿಸದನ್ನ. ಯಾಕಂತಂದ್ರ ಎಲ್ಲಾ ಕಡೆ ತುಂಬಿದೆ ಈ ನಿಧಿ, ಎಲ್ಲಾ ಕಡೆ ಇದೆ. ಆದ್ರ ನಮಗ್ ಕಣ್ ಕಾಣುತ್ತಾ ಇಲ್ಲ. ಯಾವ ಕಣ್ಣಂದ್ರೆ ಈ ಮಾಯದ ಕಣ್ಣುಗಳು ಅದಾವ. ಮಾಯ ಆಗಿ ಹೋಗುವಂತ ಸಾಮಾನುಗಳನ್ನೇ ನೋಡಕತ್ತೇವೆ ಕಣ್ಣುಗಳು. ಮಾಯಾಗಿ ಹೋಗುವಂತ ವಸ್ತುಗಳನ್ನೇ ನಂಬಕತ್ತದ ಈ ಕಣ್ಣುಗಳು, ಈ ಮನಸ್ಸು. ಅದಕ್ಕ ನಿಜವಾಗಿರುವಂತ ವಸ್ತುವನ್ನ ಕಾಣಕ್ ಈ 2 ಕಣ್ಣುಗಳಿಗೆ ಸಾಧ್ಯ ಇಲ್ಲ. ಈ ಶ್ರೋತೃ, ತೊಕ್ಕು, ಜಿಂಹ, ಗ್ರಹಣ, ನೇತ್ರ ಏನ್ ಹೇಳ್ತೇವೆ. ಈ 2 ನೇತ್ರದಿಂದ ಅಂತ ವಸ್ತುವನ್ನ ನೋಡಕ್ಕೂ ಸಾಧ್ಯ ಇಲ್ಲ, ಮನಸ್ಸಿಂದ ಅರಿಲಿಕ್ಕೂ ಸಾಧ್ಯ ಇಲ್ಲ, ಮಾತಿನಿಂದ ಅದು ವರ್ಣನೆ ಮಾಡಕ್ಕೂ ಸಾಧ್ಯ ಇಲ್ಲ. ಅಂತ ಒಂದು ನಿಧಿ ಇದು. ಅದು ಎಲ್ಲ ಕಡೆ ಇಷ್ಟಿಷ್ಟು ಎಲ್ಲ ಒಂಚೂರು ಅಲ್ಲಿ ಇಲ್ಲಿ ಐತೇನಂತಲ್ಲ, ಅದು ಎಲ್ಲ ಕಡೆ ಪರಿಪೂರ್ಣ ತುಂಬಿ ಬಿಟ್ಟದ. ಅಂತ ವಸ್ತುವನ್ನ ನಾವು ತಿಳ್ಕೊಳ್ಬೇಕು ನೋಡ್ರಿ. ಅದಕ್ಕೆ ಇಷ್ಟೆಲ್ಲ ಹಂತ ಹಂತವಾಗಿ ಯಾಕೆ ಇಷ್ಟೆಲ್ಲ ಹೇಳ್ಕೊಂಡು ಬಂದ್ರು ಅಂದ್ರ, ನಾವ್ ಅದೇ ಇವಾಗ ಏನ್ ಕುಂತು ಕೇಳ್ತಾ ಇದ್ದೀವಿ, ದೊಡ್ಡ ಭಾಗ್ಯ ಅನ್ಬೇಕಿದ. ಇಷ್ಟು ಮೇಲ್ಮಟ್ಟಕ್ಕೆ ಬರ್ಬೇಕಾದ್ರೆ ಈಗ ನೋಡ್ರಿ, ಒಂದು IAS ಆಫೀಸರ್ ಆಗ್ಬೇಕಾದ್ರೆ, ಏನೋ ಒಂದು ದೊಡ್ಡ ಒಂದು ಸಾಧನೆ ಮಾಡ್ಬೇಕಾದ್ರೆ ಅದ್ರ ಹಿಂದ್ಗಡೆ ಬಹಳಷ್ಟು ಸಾಧನೆ ಶ್ರಮಗಳು ಬಹಳ ಬೇಕಾಗ್ತದೆ. ಅದಕ್ಕೆ ಒಂದೇ ಸಲಕ್ಕೆ ಯಾರು ಅಲ್ಲಿ ಮೇಲ್ಮಟ್ಟಕ್ಕೆ ಹೋಗಕ್ ಸಾಧ್ಯ ಇಲ್ಲ. ಅಲ್ಲಿ ಕಷ್ಟ, ಸುಖ, ನೋವು, ನಲಿವು, ಪದೇ 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 ಹೇಳು ಬೀಳು ಎಲ್ಲವನ್ನ ನೋಡಿ ಆ ಮೇಲ್ಮಟ್ಟಕ್ಕೆ ಬಂದಿರ್ತಾರ ಅವ್ರು. ಸುಮ್ನೆ ಬಂದಿರಂಗಿಲ್ಲ. ಅದ್ರಂಗ ಇಲ್ಲಿ ಕೂಡ ಈ ಸಂಪತ್ತನ್ನ ಪಡೆಯುವ ಅಧಿಕಾರ ನಮಗ್ ಬರ್ಬೇಕಾದ್ರೆ ಇಷ್ಟೆಲ್ಲ ಬರ್ಬೇಕಾಗ್ತದ. ಕರ್ಮ, ಉಪಾಸನೆ ಇವೆಲ್ಲವುಗಳಿಂದ ಮೇಲ್ ಬರ್ಬೇಕಾಗ್ತದ. ಯಾರು ಸುಮ್ನೆ ಈ ವಿಚಾರಗಳನ್ನ ತಿಳ್ಕೊಂಡು ಆ ಭಾವದಲ್ಲಿ ನಿಲ್ಲಕ್ಕೆ ಯಾರಿಗೂ ಆಗಂಗಿಲ್ಲ. ಆದ್ರ ಇದನ್ನ ತಿಳಿಯುವ ಒಂದು ಅಪರೋಕ್ಷ ಜ್ಞಾನ ಆಗ್ಬೇಕಲ್ಲ. ಬರೀ ಅರ್ಥ ಜ್ಞಾನ ಆಗುವಂತದ್ದಲ್ಲ, ಅಪರೋಕ್ಷ ಜ್ಞಾನ ಆಗ್ಬೇಕಾದ್ರೆ ಮುಂದೆ ಆ ಸ್ವರೂಪಕ್ಕೆ ನೀನ್ ನಿಲ್ಬೇಕಾದ್ರ ಈ ಮನುಷ್ಯ ಜನ್ಮದ ಸಾರ್ಥಕ ಮಾಡ್ಕೊಳ್ಬೇಕಾಗಿತ್ತು ಅಂತಂದ್ರೆ ನಾವ್ ಹಿಂದೇನದಾವ ಈ ಕರ್ಮ, ಉಪಾಸನೆಗಳು ಇವೆಲ್ಲವುಗಳನ್ನ ಹೇಳ್ಕೊಂಡ್ ಬಂದಿದಾರ ನೋಡ್ರಿ. ಯಾಕೆ ಹೇಳ್ಕೊಂಡ್ ಬಂದಿದ್ರೆ ಇದನ್ನ ತಿಳ್ಸಕ್ಕೆ. ನೀನು ಪರಮಾತ್ಮ ಇದೀನಿ, ಪರಬ್ರಹ್ಮ ಸ್ವರೂಪ ಇದ್ದಿ ನೀನು ಅಂತ ನಿನಗ ಮನವರಿಕೆ ಮಾಡಿ ಆ ಸ್ವರೂಪದಲ್ಲಿ ನಿಲ್ಲುವಂತ ಭಾವ ನಿನಗ್ ದೃಢ ಆಗೋದಕ್ಕಾಗಿ ಇಷ್ಟೆಲ್ಲ ಹೇಳ್ಕೊಂಡು ಬಂದಿದಾರ ಅವರು. ಯಾಕೆ ಒಮ್ಮೆಲೆ ಹೇಳಿದ್ರೆ ಕೇಳಕ್ ಆಗಂಗಿಲ್ಲಲ್ಲ ಈ ಮನಸ್ಸು. ಹಂಗಾಗಿ ಅಲ್ಲಿಂದ ಇಲ್ಲಿವರೆಗೂ ಎವರೆಸ್ಟ್ ಏರ್ಬೇಕಾದ್ರೆ ತೇನ್ಸಿಂಗ್ ಒಂದೇ ಸಲಕ್ಕೆ ಹತ್ತಲಿಲ್ಲ ಮೇಲ್ಗಡೆ. ಏಳು ಬೀಳು ಮೊದಲೇ ನೋಡ್ದ, ಇದು ಹತ್ತಕ್ ಸಾಧ್ಯ ಆಗ್ತದೆ ನಮ್ಮ ಮಾತ್ ತಾಯಿ ಕೇಳ್ದಾತ. ಸಾಧ್ಯ ಆಗುತ್ತೆ. ಅಲ್ಲಿಂದ ಕ್ರಮವಾಗಿ ಹತ್ತೋದು ಇಳಿಯೋದು ಬೀಳೋದು ಏಳೋದು ಎಲ್ಲಾ ಮಾಡಿ ಕೊನೆಗೆ ಒಂದ್ಸಲ ಹತ್ತಿ ಬಿಟ್ನಲ್ಲ. ಹಂಗ ಇದು ಕೂಡ ಈ ಪರಬ್ರಹ್ಮ ನೀನೇ ಇದ್ದಿ, ಪರಮಾತ್ಮ ನೀನೇ ಇದ್ದಿ, ಆ ಸ್ವರೂಪ ಅಂತ ಒಂದು ನಿಧಿಯನ್ನ ನಾವು ಪಡ್ಕೊಳ್ಬೇಕಾದ್ರ ಹಲವಾರು ರೀತಿಯ ಇವೆಲ್ಲ ಒಂದ್ ಮನಿ ಆಗ್ಬೇಕಾದ್ರೆ ಕೆಲವೊಂದೆಲ್ಲ ಬೇಕಾಗ್ತಾವ. ಅವಕ್ಕ ಒಂದೇ ಸಲಕ್ಕೆ ಮನಿ ಆಗಿಬಿಡಂಗಿಲ್ಲಲ್ಲ. ಅದ್ರಂಗ ಇಲ್ಲಿ ಕೂಡ ಇವೇನಾಗ್ತಾವ, ಈ ಕರ್ಮದಲ್ಲಿ ಮಾಡುವಂತ ಒಂದು ಯಜ್ಞ ಆಗಾದಿಗಳು, ಅದು ಯಾಕಂದ್ರೆ ನಿಷ್ಕಾಮ ಫಲದ ನಿಷ್ಕಾಮ ರೂಪವಾಗಿ ಮಾಡ್ಬೇಕಾಗ್ತದ. ಅವೆಲ್ಲ
ಆಮೇಲೆ ಉಪಾಸನೆ ಇವೆಲ್ಲ ಮಾಡಿ 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 ಅಂತಃಕರಣ ಶುದ್ಧ ಮಾಡ್ಕೊಂಡು ಕೊನೆಗೆ ಗುರು ಹತ್ರ, ಯಾಕಂದ್ರೆ ಇವೆಲ್ಲ ಮಾಡಿ ಅಂತಃಕರಣ ಶುದ್ಧದಾಗ ನಿನ್ನ ಅಂತಃಕರಣ ಶುದ್ಧವಾದ ಅಂತಃಕರಣದಲ್ಲಿ ಈ ದುಃಖ ಉಳಿತದ. ಅಲ್ಲಿಂದ ಈ ದುಃಖನೂ ಗೊತ್ತಾಗಲ್ಲ ನೋಡ್ರಿ. ಅದಕ್ಕೆ ಜಗತ್ತಿನೊಳಗ ನಿಜವಾದ ದುಃಖನೇ ಗೊತ್ತಿಲ್ಲ ಮನುಷ್ಯರಿಗೆ. ಯಾಕೆ ಗೊತ್ತಿಲ್ಲ ಅಂದ್ರೆ ಅಂತಃಕರಣ ಪರಿಪಕ್ವ ಆಗ್ಬೇಕು, ಅಂತಃಕರಣ ಶುದ್ಧ ಆಗ್ಬೇಕಲ್ಲ. ಶುದ್ಧ ಆಗ್ಬೇಕಾದ್ರೆ ನಿಷ್ಕಾಮದ ಒಂದು ಪುಣ್ಯದ ಫಲ ಇರ್ಬೇಕಾಗ್ತದ. ಯಾವಾಗ ಅಂತಃಕರಣದ ಒಂದು ನಿಷ್ಕಾಮ ಪುಣ್ಯದ ಫಲ ಅಂತಃಕರಣದಲ್ಲಿ ತುಂಬಿತು ಇದ್ದಾಗ ಈ ದುಃಖ ಗೊತ್ತಾಗ್ತದೆ. ಓಹೋ ಏನಪ್ಪಾ ಇದು, ಹುಟ್ಟೋದು ಸಾಯೋದು, ಹುಟ್ಟಿದವರೆಲ್ಲ ಸಾಯ್ತಾರೆ, ಎಲ್ಲಿಗೆ ಹೋಗ್ತಾರ, ಯಾಕೆ ಇದು ಮತ್ತೆ ಹುಟ್ಟುವಂಥದ್ದು ಸಾಯುವಂಥದ್ದು, ಸತ್ಯವಾಗಿ ಇಲ್ಲಿ ಇರುವಂತದ್ದು ಏನೈತೆ ಅನ್ನುವಂಥದ್ದು ತಿಳ್ಕೊಳ್ಬೇಕನ್ನುವಂತ ಹಂಬಲ ಅವಾಗ ಆಗ್ತದ ನೋಡಿ, ಅಲ್ಲಿ ತನ ಆಗಂಗಿಲ್ಲ. ಅದಕ್ಕ ಇಂಥ ಒಂದು ಸಂಪತ್ತು ಏನಂದ್ರ ಈ ವಿವೇಕ ಮತ್ತೆ ವೈರಾಗ್ಯ ಮತ್ತೆ ಸಾಧನ ಚತುಷ್ಟಯ ಸಂಪನ್ನನಾದಂತ ಮುಮುಕ್ಷು, ಇಂಥ ಒಂದು ನಿಜ ವಿರಾಗಿ ಜನವೊಂದೇ ಅಂತ ಹೇಳ್ತಾರ ಅವರು. ಇಂಥ ಒಂದು ಸಾಧನ ಚತುಷ್ಟಯ ಸಂಪನ್ನರಾದ ಮುಮುಕ್ಷಿಗಳಿಂದ ನೀನ್ ನಮಸ್ಕಾರ ಮಾಡಿಕೊಳ್ಳಲಿಕ್ಕೆ ಯೋಗ್ಯನಾದಂತ ಶ್ರೀ ಗುರುವೇ, ಈ ಶಿವಯೋಗ ಸಂಪತ್ತು ಅಂದ್ರೆ ಇಂತಹ ಕಣ್ಣಿಗೆ ಕಾಣದೇ ಇರುವಂತ ಆಸ್ತಿಯನ್ನ, ಈ ಸಂಪತ್ತನ್ನ ನೀನು ನನಗ ಹೇಳಿದೆ, ಉಪದೇಶ ಮಾಡಿದೆ. ಹೌದು, ಎಲ್ಲಾ ಕಡೆ ತುಂಬಿದೆ, ಆದ್ರೆ ಈ ಎರಡು ಕಣ್ಣಿನಿಂದ ನೋಡಕ್ ಆಗದೆ ಇರುವಂತದ್ದು, ಮನಸ್ಸಿಗೆ ತಿಳಿದೇ ಇರುವಂತ ವಸ್ತುವನ್ನ ನನಗ ಹೇಳಿದ್ರಿ ನೀವು. ಅದಕ್ಕೆ ಈ ರೀತಿಯಾಗಿ ಏನ್ ಹೇಳ್ತಾರ, ಶಿವನೇ ನೀನು ಅನ್ನುವಂಥ ಒಂದು ಉಪದೇಶ ಮಾಡಿದಂಥದ್ದು ಸದ್ಗುರು. ಯಾಕೆ ಎಲ್ರು ಮಾಡ್ತಾರಲ್ರಿ, ಸದ್ಗುರು ಮಾಡಿದ್ರೆ ನಾ ಶಿವನಾಗ್ಬಿಡ್ತೀನಿ ನೀನು, ಬೇರೆಯವ್ರನ್ನ ಹೇಳ್ತಾರಲ್ಲ, ಹಂಗ ಹೇಳಕ್ ಬರಂಗಿಲ್ಲ. ಯಾಕಂದ್ರ ಶ್ರೀ ಗುರುವೆ ಅಂತ ಯಾಕೆ ಇಟ್ಟಿದಾರ ಅಂದ್ರ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು, ನಡೆ ನುಡಿ ಎಲ್ಲ ಒಂದಾಗಿರ್ತದ. ಆ ಶಕ್ತಿ ಆತನಲ್ಲಿ ಇರ್ತದ. ಬರೀ ಅದು ಹೇಳಂತ ಒಂದು ಉಪದೇಶ, ಅದಕ್ಕೆ ಶ್ರೀ ಗುರು ವಚನೋಪದೇಶವನ್ನ ಆಲಿಸಿದಾಗಳಹುದು ನರರಿಗೆ ಮುಕ್ತಿ ಅಂತ ಹೇಳೋದು. ಎಲ್ಲರೂ ಬಂದುಕೈತಿ ಅಂತ ಹೇಳ್ಬಿಟ್ಟು ಆ ಬಂದುಕದಲ್ಲಿ ಗುಂಡು ತೆಗೆದಕೇಸ್ ನಾವು ಅದಕ್ಕ ಹೊಡೆದ್ರೆ ಸಾಯ್ತೇವೆ ಅಂದ್ರೆ ಸಾಯಂಗಿಲ್ಲ. ಅದೇ ಗುಂಡನ್ನ ಬಂದುಕದಲ್ಲಿ ಹಾಕಿ ಹೊಡೆದಾಗ ಸತ್ತು ಹೋಗ್ತದಲ್ಲ. ಅದ್ರಂಗ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳ ಮುಖಾಂತರ ಬಂದಂತ ವಾಕ್ಯ ಏನ್ ಮಾಡ್ತಂದ್ರ ಅಜ್ಞಾನ ಅನ್ನುವಂಥದ್ದನ್ನ ನಾಶ ಮಾಡಿಬಿಡ್ತದೆ. ಅಷ್ಟು ತಾಕತ್ತ, ಶಕ್ತಿ ಸದ್ಗುರು ವಚನದಲ್ಲೇ ಐತೆ. ಅದಕ್ಕೆ ಶ್ರೀ ಗುರು ವಚನದಿಂದ ಅಧಿಕ ಸುದೈ ಉಂಟೆ ಅಂತ ಹೇಳಿದಾರ. ಈ ರೀತಿ ನನ್ಗೇನ್ ಮಾಡಿದ್ರಿ ಇವಾಗ ಶಿವಯೋಗ ಸಂಪದವನ್ನು ಅಂದ್ರ ನೀನು ಇಷ್ಟು ದಿವಸ ಇಷ್ಟು ಜನ್ಮಗಳು ಎತ್ತಿ ಬಂದು ನನಗೆ ಯಾರು ಹೇಳಿರ್ಲಿಲ್ಲ ಗುರುವೇ, ನೀನೇ ಪರಮಾತ್ಮ ಇದೀಪ, ನೀ ಪರಬ್ರಹ್ಮ ಸ್ವರೂಪ ಇದೆ ಅಂತ ಇಷ್ಟು ಜನ್ಮಗಳು ಬಂದಿದ್ದೀನಿ. ಬರೀ ಯಾವ ಶರೀರ ಹೊತ್ಕೊಂಡು ಬಂದೆ. ಯಾಕಂದ್ರೆ ಧರೆಯನ್ನೆಲ್ಲವನ್ನು ಸಣ್ಣಿಸಿ ಧೂಳಿ ಮಾಡಲ್ ಪರಮಾಣುಗಳನ್ನಿತು ದೇಹವನ್ನು ಧರಿಸಿ ತೊಂದೊಂದು ಜೀವರ ಬಸರೋಳು ಬಂದು ಮರಳಿ ನೀನತ್ತ ತಿರುಗದಂತೆ ರಚಿಸದೆ ಅಂತ ಹೇಳಿದಾರ. ಅಷ್ಟು ಭೂಮಿ ಯಾವಾಗ ಹುಟ್ಟಿದೆ ಅಲ್ಲಿಂದ ಹುಟ್ಟಿದಂಥದ ಇಲ್ಲಿಯ ಮಟ್ಟ ಯಾರು ನನಗೆ ಉಪದೇಶ ಮಾಡೇ ಇರ್ಲಿಲ್ಲ. ಇವಾಗ ನೀವೇನ್ ಮಾಡಿದ್ರಿ, ಈ ಶಿವಯೋಗ ಅಂದ್ರ ಶಿವನೇ ನೀನಿದ್ದಿ ಅನ್ನುವಂಥ ಈ ಸಂಪದವನ್ನು ಎನಗೆ ಆಗು ಮಾಡಿದ ಅಂದ್ರೆ ನನಗೆ ತಿಳಿಸಿಕೊಟ್ಟ, ಪ್ರಾಪ್ತಿ ಮಾಡಿಕೊಟ್ಟ ಸದ್ಗುರುವೇ ಹೇಳ್ತಾರ ಅವರು. ಏನ್ ಮಾಡ್ಲಿ, ಅದಕ್ಕ ಈ ಮೈತ್ರದೇವ ಅದನ್ನ ಹೇಳ್ತಾರ. ಏನ್ ಕೊಟ್ರ ಏನು, ನಿನ್ನ ಶರಣಂಬುದಲ್ಲದೆ ಪೆರೆತೇನು. ಯಾಕಂತಂದ್ರ ನಿನ್ನೀಗ ಏನ್ ಹೇಳ್ತಾರ ಅವರು, ಶರಣು ಅನ್ನೋದಲ್ದ ಬೇರೆ ಏನ್ ಕೊಡಕ್ ಸಾಧ್ಯ ಅದ ಗುರುವೇ. ಅಂತ ಶಿವಯೋಗ ಸಂಪತ್ತವನ್ನ ನೀನೇ ಪರಮಾತ್ಮ ಇದ್ದೀಯ ಅಂತ ನನಗೆ ಉಪದೇಶ ಮಾಡಿದೆ. ಯಾಕಂದ್ರ ನಾನು ಸಾಯ್ತೀನಿ ಉಡ್ತೀನಿ ಅಂತ ಒಂದು ಜನ್ಮದ್ದಲ್ಲ ಇದು ಹೇಳ್ತಾರ. ಯಾಕಂತಂದ್ರ ಒಬ್ಬ ಅಲ್ಲಿ ಕ್ಲಾಸಿಗೆ ಬರಾಗ ಒಬ್ಬ ಹೆಣ್ಮಗಳು ಬರ್ತಿದ್ಳಂತ. ಬಂದಾಗ ಅವ್ರ ಅಪ್ಪ ಅವರು ಕೆಲವ್ರಿಗೆ ಇರ್ತದೆ, ಯಾಕಂದ್ರೆ ಈ ಗುರುಗಳು ವಿಚಾರಗಳನ್ನ ಕೇಳಿದ್ರೆ ಎಲ್ಲಾ ವೈರಾಗ್ಯಶಾಲಿಗಳಾಗ್ಬಿಡ್ತಾರ, ಮದುವೆ ಅದ ಆಗಂಗಿಲ್ಲ ಮಾಡಂಗಿಲ್ಲ, ಸಣ್ಣ ಮಕ್ಕಳು ಅದಾವ ಅವ್ ಯಾಕೆ ಕೇಳ್ಬೇಕನ್ನೋ ಒಂದು ಭಾವ ತಂದೆ ತಾಯಿ ಹತ್ರ ಇರ್ತದ. ಆಕೆ ಚಿಕ್ಕವಳಿದ್ಳು, ದಿನಾ ಪ್ರವಚನಕ್ ಬರ್ತಿದ್ಳು.
ಅವಾಗ ಗುರುಗಳು ಹೇಳಿದ್ರು, ಏನ್ ಹೇಳಿದ್ರು, ಅಲ್ಲಮ್ಮ ನಿಮ್ ಮನ್ಯಾಗ ನಿಮ್ಮ ಅಪ್ಪ ನಿಮ್ಮ ಅವ್ವ ಬ್ಯಾಡ ಅಂತಾರಲ್ಲ, ಮತ್ ಯಾಕೆ ಬರ್ತಿದಿ, ಕೇಳೋದ್ ಬಿಟ್ಬಿಡು ಅಂತ ಹೇಳ್ತಿದ್ರ ಅಂತ. ಗುರುಗಳು ಹೇಳಿದಾಗ ಆಕೆ ಅಂತ, ಬಿಡಪ್ಪ ಹೋಗ್ಲಿ, ಅಲ್ಲ ಗುರುಗಳೇ, ಎಷ್ಟು ಜನ್ಮ ಜನ್ಮಾಂತರದಲ್ಲಿ ಇಂತ ಅಪ್ಪ ಅವನು ಬಹಳ ಮಂದಿನ ಬಿಟ್ಕೊಂತ ಬಂದೀನಿ, ಈ ಜನ್ಮದಾಗ ನನಗೇನೋ ಸಿಕ್ಕಂತ ಭಾಗ್ಯ ಇದು, ನಾನ್ಯಾಕೆ ಕಳ್ಕೊಳ್ಳಿ, ಇಂತ ಅಪ್ಪ ಅಮ್ಮನ ಬಹಳ ಮಂದಿನ ಬಿಟ್ಟು ಬಂದೀನಿ ಅಂತ ಹೇಳ್ತಿದ್ರು. ಎಷ್ಟೊಂದು ತೀವ್ರತರ ಒಂದು ಭಾವ ಇರ್ಬಹುದು ಅಂತ ಹೇಳ್ತಿದ್ರು. ಅದಕ್ಕೆ ಇಲ್ಲಿ ಭ್ರಾಂತಿ ರೂಪದಿಂದ ಕೂಡಿದಂತ ಜೀವ, ಜೀವತ್ವ ಭಾವ ಏನೈತಿ, ಇದು ಭ್ರಾಂತಿಯಿಂದ ಕೂಡಿದಂಥದ್ದು. ಈ ಜೀವ ಭಾವವನ್ನ ಕಳೆದಂತ ಸದ್ಗುರುವೇ, ನೀನೇನ್ ಹೇಳಿದೀಗ, ನಾ ಜೀವಾತ್ಮ ಇದೀನಿ, ನಾ ಸಾಯ್ತೀನಿ, ನಾ ಉಡ್ತೀನಿ, ನನ್ ಕರ್ತ, ನನ್ ಭೋಕ್ತ, ನನ್ ಸಂಸಾರಿ ಅಂತ ಹಿಂಗೆಲ್ಲ ನಾನು ಭ್ರಾಂತಿ ಒಳಗಾಗಿದ್ನಪ್ಪ. ಆದ್ರ ಇವಾಗ ಭ್ರಾಂತಿ ರೂಪ ಜೀವ ಭಾವವನ್ನ ಕಳೆದ್ ಬಿಟ್ಟಿರಿ. ಇಲ್ಲಿ ಕಳ್ಕೊಳ್ಬೇಕಾದಂಥದ್ದು ಯಾವ್ದು? ಜೀವ ಭಾವ. ಜಗತ್ತಿನೊಳಗ ಎಲ್ಲ ಭ್ರಾಂತಿಯಿಂದನೇ ಕೂಡಿದಂಥವ್ರು. ಅದಕ್ಕೆ ಇಲ್ಲಿ ಕೂಡ ಏನ್ ಹೇಳ್ತಾರ, ನನಗ ಇಂಥ ಭ್ರಾಂತಿಯಿಂದ ನಾನ್ ಕೂಡಿದ್ದೆ ಅಂತ ಜೀವ ಭಾವವನ್ನ ಕಳೆದು ನೀವೇನ್ ಹೇಳಿದ್ರಿ, ನೀನೇ ಶಿವ ಅಂತ ಬೋಧಿಸ್ಬಿಟ್ರಿ ನನಗ. ಇಂಥ ಇದು ನಿಜ ಜ್ಞಾನ. ಬರೀ ಜ್ಞಾನಗಳು ಬಹಳ ಅದಾವ. ಈಗ ಇದು ಬಿಟ್ಟು ಬೇರೆ ಬೇರೆ ಜ್ಞಾನ ಏನು ಉಪದೇಶ ಮಾಡ್ತಾರೆ, ಹೇಳ್ತಾರ, ಅವೆಲ್ಲ ಬರೇ ಜ್ಞಾನಗಳು. ಆದ್ರ ಇಂಥ ನೀನೇ ಶಿವ ಇದೆ ಅನ್ನುವಂಥ ಒಂದು ನಿಜ ಜ್ಞಾನ ಉಪದೇಶವನ್ನ ಯಾರು ಮಾಡಿದ್ರು? ನೀನ್ ಮಾಡಿದೆ. ಆದ್ರ ನಿನ್ನ ಹೊರತು ಯಾರು ಜಗತ್ತಿನೊಳಗ ಮಾಡಕ್ ಸಾಧ್ಯನೂ ಇಲ್ಲ. ಯಾರು ಮಾಡ್ತಾರ? ಬಂಧುಗಳಾದವರು, ಬಂದುಂಡು ಹೋಗೋರು, ಬಂಧನ ಕಳೆಯಲರಿಯರು. ಗುರುವಿಂದ ಬಂಧುಗಳುಂಟೆ ಸರ್ವಜ್ಞ ಅಂತ ಹೇಳೋದು. ಏನ್ ದುಃಖ ಐತೆ, ದುಃಖವನ್ನ ಕಳೆಯುವಂತ ತಾಕತ್ತು, ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಸ್ಥಿತಿ ಮಾಡುವಂಥವ್ನು ಯಾರು ಅಂದ್ರೆ ಸದ್ಗುರುವಿನೇ. ಮತ್ತೆ ಅವೆಲ್ಲ ಎಲ್ಲಿ ಹೋಗ್ಬೇಕು, ಕೊನೆಗೆ ಮತ್ತೆ ಸದ್ಗುರುವಿನ ಪಾದಕ್ಕೆ ಹೋಗ್ಬೇಕಾಗ್ತದೆ, ಅಲ್ಲೇ ಶರಣಾಗತನಾಗ್ಬೇಕಾಗ್ತದೆ. ಇಂಥ ಸಂಪದವನ್ನ ನಾವು ಪಡ್ಕೊಳ್ಬೇಕಾಗ್ತದೆ. ಅದಕ್ಕೆ ಜಗತ್ತಿನೊಳಗೆ ನಿನ್ನ ಹೊರತು ಯಾರು ಮಾಡಂಗಿಲ್ಲ. ಇದು ಬ್ರಹ್ಮ ವಿಷ್ಣು ಮಹೇಶ್ವರರಿಗೂ ಸಾಧ್ಯ ಆಗದೆ ಇರುವಂತ ಕೆಲಸವನ್ನ ಸದ್ಗುರು ನೀ ಮಾಡ್ತೀಯಪ್ಪ. ಅಂತ ಶಕ್ತಿ ನಿನ್ನಲ್ಲಿ ಐತೆ. ಅದಕ್ಕೆ ಇಂಥ ಒಂದು ನಿತ್ಯ ಸುಖ ರೂಪ ಜಗತ್ತಿನ ಒಳಗ ಹೆಂಗದವ ತೋರಿ ಅಡಗುವಂತ ಸುಖದಲ್ಲೇ ನಾನು ಮೈ ಮರ್ತು ಬಿಟ್ಟಿದ್ದೆ. ಇವಾಗ ನನಗೇನ್ ಮಾಡಿರಿ, ನಿತ್ಯ ಸುಖ ರೂಪ. ಒಂದು ಸಲ ಅಂತ ಸುಖ ಆಯ್ತು, ಆನಂದ ಆಯ್ತು ಅಂದ್ರೆ ನನ್ನಿಂದ ಯಾವತ್ತು ಹೋಗದೆ ಇರುವಂಥದ್ದು. ಇಂಥ ಸುಖರೂಪ ಶಿವಯೋಗ ಸಂಪತ್ತನ್ನು ಉಂಟು ಮಾಡಿದ ನಿನಗ ನನಗೇನ್ ಕೊಟ್ರೆ ನಿಮ್ಮ ಉಪಕಾರ ತೀರಿಸ್ಲಿ. ಎಷ್ಟು ಅದ್ಭುತವಾಗಿ ಹೇಳ್ತಾ ನೋಡ. ಅದಕ್ಕ ವರ ಮುನಿಪತಿ ನಿನ್ನ ಚರಣ ಪಂಕುರಹಕ್ಕೆ ಶರಣೆಂಬುದಲ್ಲದೆ ಪೆರತ್ತೇನು ಗುರುವೇ. ಗಂಡಿಗೆ ಹೇಳ್ತಾಳಾಕಿ, ನೋಡಪ್ಪ ನನಗಿಂತದೇ ಹೇಳೋ ನನಗ. ಆಕಿ ಒಂದು ಮಾತು ಎಷ್ಟು ಚಂದ ಹೇಳ್ತಾಳು, ಸ್ಮೃತಿ ಮಾತ್ರದಿಂದ ಸಂಸ್ಕೃತಿ ಬಂದ ಒಳಿದು ಅಂತಳ. ಮತ್ತೆ ನನ್ಗೆ ಯಾವಾಗ ನೆನಪು ಮಾಡ್ತೀನಿ ಅಂದ್ರೆ ಸಂಸಾರ, ಈ ಜನನ ಮರಣ ಅನ್ನುವಂತ ಸಂಸಾರ ನಿವೃತ್ತಿ ಆಗಿಬಿಡ್ಬೇಕು. ಮತ್ತೆ ಹೇಳ್ತಾಳಾಕಿ, ವರ ಮುನಿಪತಿ ನಿನ್ನ ಚರಣ ಪಂಕುರುಹಕ್ಕೆ ಶರಣೆಂಬುವುದಲ್ಲದೆ ಪೆರೆತ್ತೇನು. ಶರಣ ಅನ್ನೋದು ಬಿಟ್ರೆ ಬೇರೆ ನಾನು ಏನ್ ಹೇಳ ನಿನಗ? ಏನ್ ಕೊಟ್ರಿ? ಜಗತ್ತೇ ಒಂದು ತೃಣ ಸಮ ಅಂತ ತಿಳ್ಕೊಂಡು ಹೋದತ್ತ ನೀನು. ನಿನಗೇನ್ ಕೊಟ್ರ ನಾನು ಇಂಥ ಒಂದು ಉಪಕಾರವನ್ನ ಇದ್ ಮಾಡಕ್ಕಾಗ್ತದೆ? ಹೌದಲ್ಲ? ಜಗತ್ತಿನೊಳಗೆ ಯಾರೇ ಆಗ್ಲಿ ನೋಡ್ರಿ, ಒಂದು ಬಸ್ಸಿನಲ್ಲಿ ಹೋಗ್ಬೇಕಾದಾಗ, ಒಂದು ಟ್ರೈನ್ ನಲ್ಲಿ ಹೋಗ್ಬೇಕಾದ್ರೆ ಯಾರೋ ಒಬ್ಬ ಸೂಟ್ ಕೇಸ್ ನಮ್ಗ ಕೊಟ್ಟಿಸಿದ್ರೆ ಎಷ್ಟು ಖುಷಿ ಆಗ್ತೀವಪ್ಪ. ಈ ಸೂಟ್ ಕೇಸ್ ನಮ್ಗ್ ತರಕೆ ಆಗ್ಲಿಲ್ಲ, ಬಹಳ ಭಾರ ಇತ್ತು, ಅವ್ರು ತಂದು ನಮ್ಗ್ ಸ್ವಲ್ಪ ಕೆಳಗ್ ಕೊಟ್ರು, ಎಂತ ನಿಮ್ಗೂ ಥ್ಯಾಂಕ್ಸ್ ರೀ ಅಂತ ಹೇಳ್ತೀವಿ, ಕೃತಜ್ಞತೆ ಹೇಳ್ತೀವಿ ಅವ್ರಿಗೆ. ಹೌದಲ್ಲ? ಆದ್ರೆ ಜನ್ಮ ಜನ್ಮಾಂತರದಲ್ಲಿ ಕಷ್ಟಕ್ಕೆ ಒಳಪಟ್ಟಂತ ಈ ಜೀವಾತ್ಮನ ಉದ್ಧಾರ ಮಾಡ್ತಾನಲ್ಲ, ದುಃಖದಿಂದ ನಿವೃತ್ತಿ ಮಾಡ್ತಾನಲ್ಲ ಸದ್ಗುರುನಾಥ, ಅದು ಏನ್ ಕೊಟ್ರು ತೀರ್ತದೆ ಹೇಳ್ರಿ. ಅದಕ್ಕೆ ಅವ್ರು ಹೇಳ್ತಾರ, ನಿನ್ನ ಉಪಕಾರ ನಾನು ಹೆಂಗ ತೀರ್ಸಕ್ ಆಗ್ತದಪ್ಪ? ಯಾಕಂದ್ರ ಇವೆಲ್ಲ ಕಾಣುವಂತವೆಲ್ಲ ಅನಿತ್ಯ ಅದಾವವು. ಏನಾದ್ರೂ ಕೊಡ್ಲೆ ಅವೆಲ್ಲ ತೃಣ ಸಮಾನ ಅಂತ ಬಿಟ್ಟಿರಿ, ಏನಾದ್ರೂ ಹೇಳಿ, ಎಲ್ಲ ಅನಿತ್ಯದಿಂದ ಕೂಡಿದಂತ ಗುರುವೆ. ಏನ್ ಕೊಟ್ರು ಕೂಡ ನೀ ಕೊಟ್ಟ ಒಂದು ಸಂಪತ್ತಿಗೆ ಯಾವ ಸರಿ ಹೋಗದೆ ಇರುವಂತವದಾವ.
ಅದಕ್ಕ ಇದನ್ನೆಲ್ಲ ತಿಳ್ಕೊಂಡು ಶಿಷ್ಯ ಗುರುಗಳ ಒಂದು ಉಪಕಾರವನ್ನು ಸ್ಮರಣೆ ಮಾಡ್ತಾನೆ ಇದರಲ್ಲಿ. ಪುನಃ ಪುನಃ ನಮಸ್ಕಾರ, ಬಹಳ ಸಂತೋಷದಿಂದಿದ್ದೀನಿ. ಅದಕ್ಕೆ ಪುನಃ ಪುನಃ ಯಾಕಂದ್ರ ಅಲ್ಲಿ ಹಲವಾರು ವಿಚಾರದ ನಮಸ್ಕಾರಗಳನ್ನ ಮಾಡ್ತಾನ. ಮತ್ತೆ ಇಲ್ಲಿ ಕೂಡ ಹೇಳ್ತಾರ, ಏನ್ ಹೇಳ್ತಾರ, ಈ ಶರೀರ ಇರುವ ಪರ್ಯಂತರ ಯಾವುದು ಅಂತಂದ್ರ ನಿಜ ವಿರಾಗಿ ಜನ ಒಂದೇ ಅಂತ ಹೇಳುವಂತ ವಿಚಾರದಲ್ಲಿ, ನಿಜ ವಿರಾಗಿ ಅಂತಂದಾಗ ಆತ ಹೆಂಗದನಂದ್ರ ಈ ಪ್ರಸೂತಿ ವೈರಾಗ್ಯ, ಪುರಾಣ ವೈರಾಗ್ಯ, ಸ್ಮಶಾನ ವೈರಾಗ್ಯ ಇವು ಅಜ್ಞಾನಿಗಳಿಗೆ ಇರುವಂತಹದ್ದು. ಈತ ನಿಜ ವೈರಾಗ್ಯ ಅಂದ್ರ ಅರಿದು ವನಿತಾದಿ ವಿಷಯದೋಳುಳ್ಳ ದೋಷವನ್ನು ತೊರೆದವನು ಮರಳಿ ಮೋಹಿಸದೆ ಚಲಿಯಾಗಿ ಕೊರತೆ ಇಲ್ಲದೆ ಶಂಭುಲಿಂಗದಂತಿರೆ ಭೋಗ ಜರಕವಿಲ್ಲದೀಗ ಪರಮ ವೈರಾಗ್ಯದಲ್ಲಿರುವಂತದ್ದ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರ. ಅಂತ ವೈರಾಗ್ಯದಲ್ಲಿ ಇರುವಂತ, ಮತ್ತೆ ಶರೀರ ಇರುವ ಪರ್ಯಂತರ ವೇದ ಗುರು ದೇವರು ಅನ್ನುವಂಥದ್ದು. ಅರಿವೇ ಇಲ್ಲಿ ದೈವ ಗುರು, ಆಮೇಲೆ ಈ ಪ್ರತಿಯೊಂದಕ್ಕೆ ಇಲ್ಲಿ ಹೇಳ್ತಾರೆ. ಯಾಕಂದ್ರ ವೇದ ಗುರು ದೇವ್ರು, ದೈವ ದೇವ್ರು, ಗುರು, ಈ ರೀತಿ ಇವರು ಬಹಳಷ್ಟು ಒಂದೇರಾಗಿರುವಂತವ್ರು. ಈ ಜೀವನ ಪರ್ಯಂತರ ಅಂದ್ರೆ ಶರೀರ ಇರುವ ಪರ್ಯಂತರ ಇವ್ರನ್ನ ನಾವು ಯಾವತ್ತು ನೆನೆಸ್ತಿರ್ಬೇಕು ಅನ್ನುವಂತ ಕೆಲವೊಂದು ವಿಚಾರದಾಗ ಹೇಳ್ತಾರ ಅವರು. ಯಾವಾಗ ನಮ್ಮ ಜೀವತ್ವ ಭಾವ ಇರುವ ಮಟ್ಟ ನಾವು ಹೊಂದಿಸ್ತಾ ಹೋಗ್ತೀವಿ. ನದಿಗಳು ಹೋಗ್ಬೇಕಾದಾಗ ಆ ನದಿ ಈ ನದಿ ಅನಿಸ್ಕೊಂಡ್ರು ಕೂಡ ಕೊನೆಗೆ ಸಮುದ್ರ ಸೇರಿದಾಗ ಎಲ್ಲ ಒಂದೇ ಆಗಿಬಿಟ್ಟಾಗ ಯಾವ ನದಿ ಅಂತ ಹೇಳಕ್ಕಾಗ್ತದ ಅಲ್ಲಿ? ಅಲ್ಲಿ ಆರೂಢ ಒಂದು ಸ್ಥಿತಿಯಲ್ಲಿ ಬಂದಾಗ ಯಾರಿಗ್ಯಾರಿಗೂ ಅಲ್ಲಿ ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ ಆ ಒಂದು ಸಮುದ್ರ ಸೇರಿಬಿಟ್ಟಾಗ ಎಲ್ಲಾನು ಒಂದೇ ಆಗಿರುವಂಥದ್ದು ಕೂಡ ಇರುವಂಥದ್ದು. ಅದಕ್ಕೆ ಈ ಮಟ್ಟಕ್ಕೆ ತಗೊಂಡ್ ಹೋಗ್ತಾನಲ್ಲ ಸದ್ಗುರುನಾಥ. ಅದಕ್ಕ ನಾನು ಏನ್ ಮಾಡಿ ನೀನು ಉಪಕಾರ ತೀರ್ಸ್ಲಿ ಅನ್ನುವಂತ ಭಾವದಲ್ಲಿ ಇಲ್ಲಿ ಯಾರು ಶಿಷ್ಯ ಆ ಗುರುವಿನ ಒಂದು ಸ್ಮರಣೆ ಮಾಡ್ತಾನ, ಹೇಳ್ತಾನ. ಈ ಒಂದನೇ ನುಡಿಯಲ್ಲಿ ಕೂಡ ಬಹಳಷ್ಟು ವಿಚಾರಗಳನ್ನ ಹೇಳ್ತಾರ. ಪರಗಣ ಘಟಾದಿ ವಿಷಯವನ್ನು ಫಲರೂಪದಿಂದ ಅರಿವುತ ಆಶ್ರಯಿಸಿದ ಚಿದಾಭಾಸದ ಕುರುಹು ಸತ್ಯ ಸಂಮಿತ್ತೆ ನೆನೆಸಿ ಮೆರೆವ ಪರತತ್ವವು ನೀನೆಂದು ಪೇಳ್ದ. ಯಾರು ಹೇಳ್ತಾರೆ ಇದ್ ಮಾತು? ಅದಕ್ಕೆ ತತ್ವಮಸಿವಾಕಿ ನೀನೇ ಪರಬ್ರಹ್ಮ ಸ್ವರೂಪ ಅಂತ ಕೇಳ್ಬೇಕಂದ್ರೂ ಕೂಡ ನಾವು ಅದು ಪುಣ್ಯದ ಫಲನೆ ಅಂತಾನೆ ಹೇಳ್ಬೇಕಾಗ್ತದೆ. ಯಾಕಂತಂದ್ರ ಇಲ್ಲಿ ಕೂಡ ಏನ್ ಹೇಳ್ತಾರ, ಪರಗಣ ಘಟಾದಿ ವಿಷಯವನ್ನು ಅಂದ್ರ ಈ ಹೊರಗಡೆ ವಿಷಯಗಳು ಏನ್ ತೋರ್ತಾವ, ಈ ಹೊರಗಡೆ ತೋರುವಂತ ಘಟ ಪಟಾದಿ ಈ ವಿಷಯಗಳು ತೋರ್ತಾವ, ಕಣ್ಣಿಗೆ ಕಾಣಿಸ್ತಾವಲ್ಲ, ನಾವು ನೋಡ್ತೀವಿ, ದೃಶ್ಯವಾಗಿ ತಿಳಿಸಿಕೊಳ್ಳುವಂಥವು. ಇವೆಲ್ಲಕ್ಕೂ ಸಾಕ್ಷಿ ಕೂಟಸ್ಥನದಂತ ಪ್ರತ್ಯೇಗಾತ್ಮ. ಯಾಕಂದ್ರೆ ಇವೆಲ್ಲ ನಮ್ ಜಗತ್ತಿನೊಳಗೆ ತೋರ್ತಾವ. ಎಲ್ಲಿಂದ ತೋರ್ತಾವ ಅಂದ್ರೆ ನಿನ್ನ ಸ್ವರೂಪದ ಬೆಳಕಿನಿಂದನೇ ಕಾಣ್ತಾವ ಇವೆಲ್ಲ. ಕತ್ತಲನ್ನ ಅರಿಯುವಂಥವನು ನೀನೆ, ಬೆಳಕನ್ನ ಅರಿಯುವಂಥವನು ನೀನೆ. ನಿನ್ನ ಆಧಾರದಲ್ಲಿ ಇಷ್ಟೆಲ್ಲ ನಡೆದವ. ಆದ್ರ ಅಧಿಷ್ಠಾನವಾಗಿರುವಂಥದ್ದು ನಿನ್ನ ಸ್ವರೂಪ ಐತೆ, ಆಧಾರವಾಗಿರುವಂಥದ್ದು ನಿನ್ನ ಸ್ವರೂಪ ಐತೆ. ಆದ್ರ ಇವೆಲ್ಲವೂ ಈ ಪ್ರತ್ಯೇಗಾತ್ಮನಿಂದಲೇ ಈ ಪ್ರಕಾಶ ಮಾಡ್ತಾ ಇದ್ದಾವ. ಹೇಗಂತಂದ್ರ ಹೇಳ್ತಾರೆ ಅವರು, ಅಭಾಸ ಚೇತನ ಸಹಿತವಾದ ಅಂತಃಕರಣ ವೃತ್ತಿಯು ಹೆಂಗಂದ್ರ ನಮ್ಮ ಒಳಗಡೆ ಇರುವಂತ ಏನು ಅಭಾಸ ಚೇತನ ಜೀವಾತ್ಮ ಈ ಸಹಿತವಾದ, ಯಾಕಂದ್ರ ಅಭಾಸ ಚೇತನ ಸಹಿತವಾದ ಅಂತಃಕರಣ ವೃತ್ತಿ ಏನಾಗ್ತದ, ನೇತ್ರ ದ್ವಾರ ಬರುವಂಥದ್ದು. ಅಂತಃಕರಣ ವೃತ್ತಿ ದ್ವಾರ ಈ ನೇತ್ರ ಮೂಲಕ ಹೊರಗೋಗಿ ಒಂದು ಈ ಮೊಬೈಲ್ ಅನ್ನ ನಾವು ನೋಡ್ತಾ ಇದ್ವಿ. ನಾನು ಅದು ಗೊತ್ತಿಡಿಬೇಕಾದ್ರ ಅಲ್ಲಿ ಏನಾಗ್ತದ, ಅಭಾಸ ಚೇತನ ಅಲ್ಲಿ ಹೆಂಗಿರ್ತಾನಂತಂದ್ರ ಅಭಾಸ ಚೇತನ ಸಹಿತವಾದ ಅಂತಃಕರಣ ವೃತ್ತಿ ಏನ್ ಮಾಡ್ತದ, ನೇತ್ರದ ಮೂಲಕ ಹಿಂಗೋಗ್ತದೆ. ಹೋಗಿ ಆ ವಸ್ತುವನ್ನ ಆಕಾರ ಮಾಡ್ತದೆ. ಆ ಘಟಾಕಾರದ ಒಂದು ಪರಿಣಾಮ ಹೊಂದುತ್ತದೆ. ಹೊಂದಿದಾಗ ಅವಾಗ ಏನಾಗ್ತದ, ಆ ಘಟಾಕಾರ ವೃತ್ತಿ ಏನಾಗ್ತದೆ, ಈಗ ಆ ವೃತ್ತಿ ಏನಾಗ್ತದ, ಘಟಾಕಾರ ಆಗ್ತದೆ. ವೃತ್ತಿ ಏನಾಗ್ತದ, ಘಟಾಕಾರ ಆಗಿ ಅಲ್ಲಿ ನಮ್ಗೆ ಇದು ಘಟ ಐತೆ, ಇದು ಪಟ ಐತೆ ಅನ್ನುವಂಥದ್ದು ನಮಗ
ತಿಳಿವಂಗ ಆಗ್ತದ. ಆ ವೃತ್ತಿ ಏನಾಗ್ತದ, ಈ ನೇತ್ರ ಮೂಲಕ ಬಂದು ಹೊರಗಡೆ ವಿಷಯಗಳನ್ನ ತಿಳಿಯುವಂತದ್ದಾಗ್ತದೆ. ಅಂದ್ರ ವೃತ್ತಿ ಸಂಬಂಧ ನೇತ್ರ, ಅಂತಃಕರಣದ ವೃತ್ತಿ ಸಂಬಂಧ ನೇತ್ರ, ಈ ಚಿದಾಭಾಸ ಇವುಗಳಿಂದ ಒಂದು ಘಟ ಆಗ್ಲಿ, ಒಂದು ಪಟ ಆಗ್ಲಿ, ಒಂದು ವಸ್ತು ಆಗ್ಲಿ ತಿಳ್ಕೊಳಿಕ್ ಸಾಧ್ಯ ಆಗ್ತದ. ಯಾಕಂತಾರ ಈ ಜ್ಞಾನ ಈ ವೃತ್ತಿ ಸಂಬಂಧದಿಂದ ಆಗ್ತದೆ. ಯಾವುದೇ ಒಂದು ವಿಷಯವನ್ನ ತಿಳ್ಕೊಳ್ಬೇಕಾದ್ರ, ವಸ್ತುವನ್ನ ಅರಿಬೇಕಾದ್ರ ಈ ವೃತ್ತಿ ಸಂಬಂಧದಿಂದನೇ ಏನಾಗ್ತದೆ, ಆ ಒಂದು ವಸ್ತುವಿನ ಜ್ಞಾನ ಆಗ್ತದೆ. ಅದಕ್ಕೆ ಇಲ್ಲಿ ಕೂಡ ಮತ್ತಿದು ಈ ಪ್ರತಿಯೊಂದು ಈ ಜಗತ್ತಿನಲ್ಲಿರುವಂತ ಪ್ರತಿ ಒಂದನ್ನ ತಿಳ್ಕೊಳ್ಳುವಂತ ಈ ಚಿದಾಭಾಸನೆ ತಿಳ್ಕೊಳ್ತಾನೆ, ಎಲ್ಲವನ್ನ ತಿಳ್ಕೊಳ್ತಾನೆ ತ. ಅದಕ್ಕೆ ಇಲ್ಲಿ ಎಲ್ಲವನ್ನ ಅರಿಯುವಂಥದ್ದು ಈ ಚಿದಾಭಾಸನೆ ಅರಿತಾನೆ, ಎಲ್ಲವನ್ನ ಅರಿತಾನೆ, ಎಲ್ಲವನ್ನ ತಿಳ್ಕೊತಾನೆ, ವ್ಯವಹಾರ ಮಾಡ್ತಾನ, ಪ್ರತಿಯೊಂದು ಈತ ತಿಳ್ಕೊಳ್ತಾನ. ಈ ಅರಿವು ಯಾರಿಂದ ಬಂತು ಈತಗ? ಎಲ್ಲ ವ್ಯವಹಾರ ಮಾಡ್ತಾನ, ಪ್ರತಿಯೊಂದು ವ್ಯವಹಾರ ಮಾಡ್ತಾನ, ಎಲ್ಲವನ್ನ ತಿಳ್ಕೊಳ್ತಾನ. ಆದ್ರ ಈ ಅರಿಯುವಂತ ಅರಿವು ಯಾರಿಂದ ಬಂತು ಅಂತಂದಾಗ, ಚಿದಾಭಾಸನಿಗೆ ಅರಿಯುವಂತ ಅರಿವು ಅದಕ್ಕೆ ಸ್ವಂತ ಆತನೇ ಅರಿತಾನೇನು ಅಂದ್ರೆ ಇಲ್ಲ. ಆ ಅರಿವು ತಿಳ್ಕೊಳ್ಬೇಕಾಗಿತ್ತಂದ್ರೆ ಆ ಅರಿವು ಎಲ್ಲಿಂದ ಬಂತು ಅಂದಾಗ ಪ್ರತ್ಯೇಗಾತ್ಮನಿಂದನೇ ಬಂದಿರುವಂಥದ್ದು, ಸಾಕ್ಷಿ ಕೂಟಸ್ಥ ಪ್ರತ್ಯೇಗಾತ್ಮನಿಂದನೇ ಬಂದಿರುವಂಥದ್ದು. ಯಾಕಂತಂದ್ರ ಈ ಪ್ರತ್ಯೇಗಾತ್ಮನು ಚಿದಾಭಾಸನನ್ನು ನೋಡ್ರಿ, ಮತ್ತೆ ವೃತ್ತಿಯನ್ನು, ನೇತ್ರವನ್ನು, ಘಟವನ್ನು ಇವೆಲ್ಲ ಪ್ರಕಾಶ ಮಾಡ್ತಾ ಇರ್ತದೆ. ಆದ್ರೆ ಜೀವಾತ್ಮನೇ ಎಲ್ಲವನ್ನ ತಿಳ್ಕೊತಾನೆ. ಇಂಥ ಒಂದು ಅದ್ಭುತ ಶಕ್ತಿ ಆತನ ಬಲ್ಲಿ ಅದಂದ್ರೆ ಆ ಆತನನ್ನ ಅರಿಯುವಂಥದ್ದು ಇನ್ನೊಂದು ಶಕ್ತಿ ಐತಲ್ಲ, ಅದು ಎಷ್ಟು ಶಕ್ತಿ ಇರ್ಬೋದು ನೋಡ್ರಿ. ಯಾಕಂದ್ರ ಚಿದಾಭಾಸನನ್ನು ಮತ್ತೆ ವೃತ್ತಿಯನ್ನು ಮತ್ತೆ ನೇತ್ರವನ್ನು ಮತ್ತೆ ಘಟವನ್ನು ಎಲ್ಲ ಪ್ರಕಾಶ ಮಾಡ್ತಾ ಇರ್ತದೆ. ಯಾವುದು? ಪ್ರತ್ಯೇಕಾತ್ಮ ಸ್ವರೂಪ. ಇದಕ್ಕೆ ಮತ್ತೆ ಆಧಾರವಾಗಿರುವಂಥದ್ದು ನಿನ್ನ ಸ್ವರೂಪ ಐತೆ ನೋಡ್ರಿ, ಚಿದಾಭಾಸನ. ಯಾಕಂದ್ರೆ ಇವ್ಯಾವಕ್ಕೂ ಸ್ವತಂತ್ರವಾದಂತ ನೋಡುವಂತ ಶಕ್ತಿ ಇಲ್ಲ, ಅದಕ್ಕೆ ಹಿಂದೆ ಆಧಾರವಾಗಿರುವಂಥದ್ದು ನಿನ್ನ ಸ್ವರೂಪನೇ ಪ್ರತ್ಯೇಕಾತ್ಮ ಸ್ವರೂಪ. ಯಾಕಂತಂದ್ರ ಅಂತಃಕರಣದಲ್ಲಿ ಬಿಂಬಿತನಾದಂತ ಜೀವಾತ್ಮ ಐತ. ಈ ಚಿದಾಭಾಸ ಅಂದ್ರೇನ? ಅಂತಃಕರಣದಲ್ಲಿ ಪ್ರತಿಬಿಂಬಿತನಾದ ಚಿದಾಭಾಸನೆ ಇಷ್ಟು ಶಕ್ತಿ ಉಳ್ಳಂಥವನು, ಇಷ್ಟು ಜ್ಞಾನ ಉಳ್ಳಂಥವನು, ಇಷ್ಟು ಪ್ರಕಾಶತೆ ಉಳ್ಳಂಥವನು. ಆದ್ರೆ ಬಿಂಬ ರೂಪ ಆದಂತ ಪ್ರತ್ಯೇಕಾತ್ಮ ಎಷ್ಟು ಜ್ಞಾನ ಉಳ್ಳಂಥವನಾಗಿರ್ಬೇಕು, ಎಷ್ಟು ಪ್ರಕಾಶತೆಯಿಂದ ಕೂಡಿರ್ಬೇಕು, ಎಷ್ಟು ಶಕ್ತಿ ಇರ್ಬೇಕು ನೋಡ್ರಿ. ಅದಕ್ಕೆ ಹೇಳ್ತಾರ ಎಲ್ಲ ಸೂರ್ಯ, ಚಂದ್ರ, ನಕ್ಷತ್ರ ಎಲ್ಲವೂ ಅದಕ್ಕ ಇಲ್ಲಿ ಹೇಳ್ತಾರ ಯಾವುದು ಎಷ್ಟು ಈ ಜ್ಞಾನದಲ್ಲಿ ಶಕ್ತಿ ಐತೆ ಅಂತ. ಆಗಮ, ಪುರಾಣ, ವೇದ, ಪುಗದೋಳು ವಿಧಿಸಿದ ಯಾಗ, ದಾನ, ಜಪ, ನೀತಿ, ಯೋಗ, ಪೂಜಾದಿಗಳು ತನಗೆ ಜ್ಞಾನೋದಯ ಮಾತ್ರವಾಗಲದರಳು ಕೋಟಿ ಭಾಗ್ಯಗಳೊಂದಕ್ಕೆ ಸಮವಾಗುತ್ತಿರುವುದರಿಂದ ಅಂತ ಹೇಳಿದಾಗ ಹೆಂಗ್ರಿ ಇದು ಅರ್ಥ ಆಯ್ತಂದಾಗ, ಈ ಜ್ಞಾನದಲ್ಲಿ ಒಂದು ಸಣ್ಣ ಕಣಕ್ ಸಮ ಅಂತ ನಾವ್ ಇಷ್ಟೆಲ್ಲ ಮಾಡ್ತೀವಲ್ಲ. ಆಗಮ, ಪುರಾಣ, ವೇದ, ಪುಗದೋಳು ವಿಧಿಸಿದ ಯಾಗ, ದಾನ, ಜಪ, ನೀತಿ, ಯೋಗ, ಪೂಜಾದಿಗಳು ತನಗೆ ಜ್ಞಾನೋದಯ ಮಾತ್ರವಾಗಲ್ ಅದರೊಳು ಕೋಟಿ ಭಾಗ್ಯಗಳೊಂದಕ್ಕೆ ಸಮವಾಗುತ್ತಿರುವುದರಿಂದ ಎಷ್ಟು ಶಕ್ತಿ ಇರೋದು ಬೇಡ್ರಿ ಜ್ಞಾನದಲ್ಲಿ. ಸೂರ್ಯ ಕಣ್ ನೋಡಕ್ ಆಗಂಗಿಲ್ಲ, ಎಂತ ಪ್ರಕಾಶತೆ ರೀ. ಬಿಸಿಲು ಎಷ್ಟು ಬಿಸಿಲು ಐತಿ, ಈ ಕಡೆ ನೋಡ್ಬೇಕು ಗುಲ್ಬರ್ಗ ಕಡೆ ಸಿಕ್ಕಾಬಿಡ ಬಿಸಿಲು, ಒದ್ದಾಡ್ತಾರ ಜನ. ಅಷ್ಟೊಂದು ಪ್ರಕಾಶತೆ ನೋಡಕ್ ಆಗಂಗಿಲ್ಲ, ಬರೀ ಗಣ್ಣಿಲೆ ನೋಡಕ್ ಆಗಂಗಿಲ್ಲ. ಒಂದ್ಸಲ ನೋಡಿ ಕಣ್ಣೆ ಕಳ್ಕೊಳ್ತೀವಿ, ಅಂತ ಪ್ರಕಾಶತೆ ಇರುವಂತ ಸೂರ್ಯ ಚಂದ್ರರು ಕೂಡ ನಿನ್ನ ಆಧಾರದಲ್ಲೇ ಇದ್ದಾರ ಅಂದಾಗ ಎಷ್ಟು ಪ್ರಕಾಶತೆ, ಎಷ್ಟು ಶಕ್ತಿ ಇರ್ಬೋದು ನಿನ್ನ ಸ್ವರೂಪಕ್ಕೆ. ಅದಕ್ಕ ಇಲ್ಲಿ ಕೂಡ ಪ್ರತ್ಯೇಗಾತ್ಮ ಎಷ್ಟು ಜ್ಞಾನ ಉಳ್ಳವನಾಗಿರೋದು ಬೇಡ, ವಿಚಾರ ಮಾಡ್ಬೇಕು. ಅದಕ್ಕೆ ಈ ರೀತಿಯಾಗಿ ಬಹಳಷ್ಟು ವಿಚಾರಗಳನ್ನ ಪ್ರತ್ಯೇಗಾತ್ಮ ಅತ್ಯಧಿಕ ಅರಿವುಳ್ಳವನಾಗಿದ್ದಾನ ನಿಶ್ಚಯ ಮಾಡಪ್ಪ, ನಿಶ್ಚಯ ಮಾಡು. ಈ ಪ್ರತ್ಯೇಗಾತ್ಮನು ಘಟಾದಿಗಳ, ಯಾಕಂತಂದ್ರ ಜ್ಞಾನವನ್ನೂ ಅರಿತಾನ, ಅರಿಯದ ಜ್ಞಾನವನ್ನು ಅರಿವ ವಿವೇಕವನ್ನು ಅರಿವ ವಿದ್ಯೆಯ ದ್ವಿತೀಯಮ್ಮಾಗಿ ಅರಿವ ಗುರು ಶಂಭುಲಿಂಗದೊಳು ಅನ್ಯಮಿಲ್ಲದೆ ಮೆರೆವ ಸದ್ರೂಪ ನೀನು ಹೋಗುವುದರಿಂದ ಅಜ್ಞಾನವನ್ನ ನೀನೇ ತಿಳ್ಕೊಳ್ತಿ, ಜ್ಞಾನವನ್ನ ನೀನೇ ತಿಳ್ಕೊಳ್ತಿ. ಕತ್ತಲೆ ಕಾಣ್ತಾ ಇಲ್ಲ ಸಾಮಾನುಗಳು ಅಂತ ಹೇಳಿದಾಗ ಆ ವಸ್ತುಗಳನ್ನ ನೀನೇ ತಿಳ್ಕೊತಿ. ಕತ್ತಲೆ ಏನು ಕಾಣ್ತಾ ಇಲ್ಲ ಅನ್ನೋವಂಥದ್ದು ಅರಿವಿಗರುವ ಕತ್ತಲೆಯನ್ನು ಕೂಡ ನೀನೇ ತಿಳ್ಕೊಳ್ಳುವಂಥದ್ದು. ಹಂಗಾಗಿ ಜ್ಞಾನವನ್ನ ನೀನೇ ತಿಳ್ಕೊತಿ, ಅಜ್ಞಾನವನ್ನು ಕೂಡ ನೀನೇ ತಿಳ್ಕೊಳ್ತಿ. ಇನ್ ಹೆಂಗಿದೆ? ಸತ್ಯ ಜ್ಞಾನ ಸ್ವರೂಪನಾಗಿರುವಂಥವನು, ಎಲ್ಲವನ್ನ ಅರಿಯುವಂಥವ್ ನೀನೇ ಇರಿ. ಆದ್ರೆ ನೀನ್ ಮಾತ್ರ
ಯಾರಿಂದನೂ ಅರಿಸಿಕೊಳ್ಳುವವನಲ್ಲ ಅಂತ ಹೇಳುವಂತ. ಅದರಿಂದ ಸ್ವಯಂ ಪ್ರಕಾಶ ರೂಪನು ನೀನೇ ಇದೆಪ್ಪ ಅಂತ, ಪ್ರತ್ಯೇಗಾತ್ಮನು ನೀನೆ, ಪರಬ್ರಹ್ಮ ಸ್ವರೂಪನು ನೀನೇ ಇದೆ, ನಿನಗಿಂತ ಅನ್ಯವಾದಂಥದ್ದು ಯಾವುದೂ ಇಲ್ಲ. ಮತ್ತೆ ಈ ಪ್ರತ್ಯೇಗಾತ್ಮನಿಗೆ ಯಾಕಂದ್ರ ಯಾವ್ದು ಸ್ವರೂಪದಿಂದ ಯಾವ್ದು ಇಲ್ಲಿ ಭೇದಕ್ಕೆ ಅವಕಾಶ ಇಲ್ಲ. ಪರಬ್ರಹ್ಮ ಸ್ವರೂಪನಾದ ಪ್ರತ್ಯೇಗಾತ್ಮನಿಗೂ ಯಾವ ಒಂದು, ಯಾಕಂದ್ರ ಅದಕ್ಕೆ ಸ್ವಗತ ಸ್ವಜಾತಿ ವಿಜಾತಿ ಐತೇನಂದ್ರೆ ಯಾವ್ದು ಭೇದ ಇಲ್ಲ ಅಂತ ಹೇಳಿ ನನ್ನನ್ನು ಏನ್ ಮಾಡಿದ್ರಿ ಈಗ ಜಗತ್ತಿನೊಳಗ ನಾಮ ರೂಪದಿಂದ ನನ್ನನ್ನ ಬಿಡಿಸಿ, ಜೀವ ಭ್ರಾಂತಿ ಏನಾದ ಜೀವತ್ವ ಭ್ರಾಂತಿಯನ್ನು ಹೊಂದಿದಂತ ನನ್ನನ್ನ ಈ ಭ್ರಾಂತಿಯಿಂದ ಬಿಡಿಸಿ ನೀ ಪರಬ್ರಹ್ಮ ಸ್ವರೂಪ ಇದಪ್ಪ ಅಂತ ಹೇಳಿದಂತ ಶಿವ ಸ್ವರೂಪನೇ ನೀನಂತ ಹೇಳಿದಂತ ಸದ್ಗುರುವೇ ನನಗೆಂತ ಸಂಪತ್ತು ಕೊಟ್ಟಿಯಪ್ಪ ನನಗ. ಅದಕ್ಕ ಇಂಥ ಸಂಪತ್ತು ನನಗ್ ಮಾಡಿದಂತ ಗುರುವೇ ನಿನಗ ನಾನು ಶರಣು ಅನ್ನದೆ ಮತ್ತಿನ್ನೇನನ್ಲಿ, ಶರಣು ಅಂತ ಹೇಳ್ತೀನಿ ಮಾತ್ರ ಅಂತ ಶಿಷ್ಯ ಗುರುಗಳನ್ನ ಕುರಿತು ಹೇಳ್ತಾ ಇದ್ದಾರ. ಮತ್ತೆ ಇನ್ನೂ ಒಂದು ಹೇಳ್ತಾರ, ಇಲ್ಲಿ ಮತ್ತೆ ಇನ್ನೊಂದ್ ಸ್ವಲ್ಪ ನೋಡ್ಬೇಡ, ಒಂದ್ 5 ನಿಮಿಷ ಎರಡನೇ ನುಡಿಯಲ್ಲಿ ಕೂಡ ಹೇಳ್ತಾರ, ಒಳಗೆ ಒಪ್ಪು ಹಸು ಮನೋ ಮತಿ ನಿದ್ರೆ ಎಂದೆನಿಸಿಕೊಳ್ಳುತ್ತಿರುವ 5 ಕೋಶವನ್ನು ಬೇರಿಟ್ಟು ತಿಳಿಯುವ ಕೂಟಸ್ಥ ನೀನ ಅವಿಶ್ವ ಸಾಕ್ಷಿಯಾಗುಳಿದಿಹ ಪರಬ್ರಹ್ಮವೆಂದು ಬೋಧಿಸಿದ. ನೋಡ್ರಿ ಏನ್ ಹೇಳಿದ್ರು ಅಂತ ಹೇಳ್ತಾರೆ, ಸ್ವಲ್ಪ ನೋಡ್ಬಿಡೋಣ. ಈ ಶರೀರ ಹೆಂಗಂದ್ರ ತಾಯಿ ತಂದೆ ಹುಂಡ ಊಟ ಮಾಡಿದಂತ ಅನ್ನದ ವಿಕಾರದಿಂದ ಆದಂಥದ್ದು. ಭೂತ ಪಂಚಕದ ರೂಪಾಗಿ, ಧಾತು ಸಪ್ತಕದ ರೂಪಾಗಿ, ತಂದೆಯಳು ಮಾತೆಯ ಸೂತಕದ ರುದಿರ ರೂಪಾಗಿ ಈ ತನುವಾಗುವ ಅಚ್ಚರಿಯನ್ನು ಕಂಡು ನಿದ್ದೆ ಬಾರದು ಪರಿಭವ ದುಃಖ ಸಮುದ್ರವೆನಿಸುವ ಸಾಯಸವನ್ನೇ ನೆನೆದು ಅಂತ ಅಲ್ಲಿ ಹೇಳಿದ್ದಾರೆ. ಅದೇ ಪ್ರಕಾರ ಆಕಾಶ ವಾಯು ಅಗ್ನಿ ಜಲ ಪೃಥ್ವಿ ಔಷಧಿ ಗಿಡಗಳು, ಔಷಧಿ ಗಿಡದಲ್ಲಿ ಬರುವಂತ ಈ ಅನ್ನ ಏನಾದ ದವಸ ಧಾನ್ಯಗಳನ್ನ ತಿಂದಂತ ತಂದೆ ತಾಯಿ ಉಂಡಂತ ಅನ್ನದ ವಿಕಾರದಿಂದ ಕೂಡಿದಂಥದ್ದು ಈ ಶರೀರ. ಅನ್ನದಿಂದನೇ ಹುಟ್ಟಿದಂಥದ್ದು, ಅನ್ನದಿಂದನೇ ರಕ್ಷಣೆ ಆಗಿ ಇರುವಂಥದ್ದು. ಈ ರೀತಿಯಾಗಿ ವಿಕಾರಾತ್ಮಕವಾದಂತ ಈ ಅನ್ನಮಯ ಕೋಶ ಅಂತ ಅನಿಸ್ಕೊಳ್ತಿದ್ದು, ತಾಯಿ ತಂದೆ ಉಂಡಂತ ಅನ್ನದ ವಿಕಾರದಿಂದ ಈ ಶರೀರ ಆಗ್ಯದ. ಮತ್ತೆ ಈ ದೇಹದ ಈ ಪ್ರತಿಯೊಂದು ವ್ಯವಹಾರಕ್ಕ, ಯಾಕಂದ್ರೆ ಈ ದೇಹ ಬೆಳೆಯುವಂಥದ್ದು ಬಾಲ್ಯ ಯೌವನ ಮುಪ್ಪು ಇದಕ್ಕೆಲ್ಲ ಕಾರಣ ಆಗಿರುವಂಥದ್ದು ಇದೆ ಅನ್ನನೇ. ಅನ್ನ ಇರದೇ ಇದ್ರೆ ಈ ಶರೀರ ಬೆಳೆಯಂಗಿಲ್ಲ, ಅದಕ್ಕೆ ಅನ್ನಮಯ ಕೋಶ ಅಂತ ಹೇಳಿದ್ದಾರೆ. ಇದ್ರೊಳಗ ಪ್ರಾಣಮಯ ಕೋಶ ಐತಲ್ಲ, ಈ ಪ್ರಾಣಮಯ ಕೋಶ ಅಂತಂದ್ರೆ ಇಲ್ಲಿ ಒಳಗೆ ಅಂತ ಹೇಳ್ತಾರೆ ನೋಡಿ. ಒಳಗೆ ಒಪ್ಪು, ಒಪ್ಪು ಅಂದ್ರೆ ಶರೀರ, ಒಳಗೆ ಅಂದ್ರೆ ಶರೀರದ ಒಳಗೆ, ಅರ್ಥ ಐತಲ್ಲ. ಒಳಗೆ ಒಪ್ಪು ಅಂದ್ರೆ ಈ ಶರೀರದ ಒಳಗೆ, ಹಸು ಅಂದ್ರ ಪ್ರಾಣಮಯ ಕೋಶ. ಈ ಪ್ರಾಣಮಯ ಕೋಶದ ಒಳಗೆ ಏನೈತಪ್ಪ ಅಂದ್ರೆ ಈ ಪ್ರಾಣಮಯ ಕೋಶ ಕೂಡನು ಈ ಶರೀರನ್ನ ಒತ್ಕೊಂಡ್ ತಿರುಗಾಡುವಂಥದ್ದು ಆಗಿರ್ಬೋದು, ಬಲಾಢ್ಯವಾಗಿರುವಂಥದ್ದು ಈ ಪ್ರಾಣಮಯ ಕೋಶ ಆದ್ರೂ ಕೂಡ ಇದಕ್ಕ ಶಿವತೃಷಗಳಿಗೆ ಕಾರಣ ಆಗ್ತದ. ಈ ಶರೀರ ಹೊತ್ಕೊಂಡು ತಿರುಗಾಡ್ತದ, ವ್ಯವಹಾರಗಳು ಮಾಡ್ತದ. ಶರೀರದೊಳಗ ಉಂಡಂತ ಪ್ರಾಣ ಪಾನ ವ್ಯಾನ ಉದಾನ ಸಮಾನ ಏನದ ಒಳಗ್ ಕೆಲಸ ಮಾಡ್ತಾವಲ್ಲ, ಇವೆಲ್ಲಕ್ಕೂ ರಕ್ತವನ್ನು ಹಂಚುವಂತ ಕೆಲಸ, ಎಲ್ಲಕ್ಕೂ ನರನಾಡಿಗಳಿಗೆ ಹಂಚುವಂತ ಕೆಲಸ, ಇವೆಲ್ಲ ಕೆಲಸಗಳನ್ನ ಮಾಡುವಂಥದ್ದು ಪ್ರಾಣವಾಯು ಕೆಲಸಗಳು ಅದಾವ. ಅದಕ್ಕೆ ಇದು ಪ್ರಾಣಮಯ ಕೋಶ ಅಂತ ಅನಿಸ್ಕೊಳ್ತದೆ. ಈ ಪ್ರಾಣಮಯ ಕೋಶದೊಳಗ ಮನೋಮಯ ಕೋಶ ಐತೆ, ಇದು ಸಂಕಲ್ಪ ವಿಕಲ್ಪ ರೀತಿಯಿಂದ ಕೂಡಿದಂಥದ್ದು ಹೌದಲ್ಲ ಅಂತ ವಿಚಾರ ಮಾಡುವಂಥದ್ದು. ಆಮೇಲೆ ಮನೋಮಯ ಕೋಶದೊಳಗ ವಿಜ್ಞಾನಮಯ ಕೋಶ ಅಂದ್ರೆ ಅಲ್ಲಿ ನಿಶ್ಚಯ ಮಾಡುವಂಥದ್ದು ಬುದ್ಧಿ ಅನ್ನಿಸ್ಕೊಳ್ತದ. ಅದು ಕೂಡ ಅದ್ರೊಳಗ ಆನಂದಮಯ ಕೋಶ. ಇದು ಆನಂದಮಯ ಕೋಶ ಹೆಂಗಾಯ್ತಂತಂದ್ರ ಅವಿದ್ಯೆಯಿಂದ ಕೂಡಿದಂಥದ್ದು ಇದು ಆನಂದಮಯ ಕೋಶ, ಅಂದ್ರೆ ಪ್ರತಿಬಿಂಬ ಆನಂದವಾಗಿರುವಂಥದ್ದು. ಇಲ್ಲಿ ಇದ್ರೊಳಗ ಯಾಕಂದ್ರ ಇಲ್ಲಿ ಕೂಡ ಈ 5 ಕೋಶಗಳನ್ನ ಇದಿರಿಟ್ಟರಿಯುವಂತ ಸಾಕ್ಷಿ ಈ ಪರಬ್ರಹ್ಮ ಸ್ವರೂಪ ನೀನೇ ಇದೆಯಪ್ಪ, ಪ್ರತ್ಯೇಗಾತ್ಮ ಸ್ವರೂಪ ನೀನೇ ಇದ್ದೀಯಾ ಅನ್ನುವಂಥದ್ದು. ಒಳಗೆ ಯಾಕಂತಾರ ಇದು ಶರೀರದ ಒಳಗಡೆನೆ ಇವೆಲ್ಲ ಬರುವಂಥದ್ದು. ಶರೀರದೊಳಗೆ ಪ್ರಾಣಮಯ ಕೋಶ, ಮನೋಮಯ ಕೋಶ, ಮತ್ತೆ ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅತೀತವಾಗಿರುವಂಥದ್ದು. ಈ ರೀತಿಯಾಗಿ 5 ಕೋಶಗಳು ಇವೆಲ್ಲ ಏನ್ ಮಾಡಿದಾವ ಅಂದ್ರ ನಿನ್ನ ಸ್ವರೂಪಕ್ಕ ಮುಚ್ಚಿಬಿಟ್ಟಿದಾವ. 5 ಕೋಶಗಳು ಏನ್ ಮಾಡಿದಾವ, ನಿನ್ನ ಸ್ವರೂಪವನ್ನ ಮುಚ್ಚಿದಾವ. ಈ 5 ಕೋಶಗಳು ಆತ್ಮನನ್ನ ಅರಿಯದಂತೆ ಮಾಡಿದಾವಪ್ಪ. ಆತ್ಮವನ್ನ ಯಾಕಂದ್ರೆ ಇಷ್ಟಲ್ಲೇ ನಾವು ಕೂತ್ಕೊಂಡ್ಬಿಟ್ಟಿದೀವಿ, ಮುಂದಕ್ಕೆ ಹೋಗೇ ಇಲ್ಲ.
ಇದು ಯಾಕಂತಂದ್ರ ಈ ಆತ್ಮನನ್ನ ತಿಳಿಗುಡ್ದಂಗ್ ಮಾಡ್ಬಿಟ್ಟಿದಾವ. ಅದರಿಂದ ಈ ಕೋಶ ಅಂತ ಹೆಸರು ಬಂದದ ಇದಕ್ಕೆ. ಕೋಶವನ್ನ ನಾವು ತಿಳ್ಕೊಳ್ಬೇಕಂತ ನಾವ್ ಏನ್ ಹೇಳ್ತೀವಿ, ಅದೇ ರೀತಿ ಕೂಡ ಇಲ್ಲಿ ಕೋಶ ಅಂತ ಹೆಸರು ಬಂದಿದಾವ ಇವಕ್ಕ. ಯಾಕಂದ್ರೆ ಇವು ಕೋಶಗಳೇ ಆತ್ಮ ಅಂತ ಕೆಲವ್ರು ಎಷ್ಟೋ ಜನ ಅನ್ಕೊಂಡಿರ್ತೀವಿ. ಅದಕ್ಕೆ ಹೇಳ್ತಾರ, ನಾವ್ ಏನೇನ್ ಮಾಡ್ತೀವಿ ಅದೇ ದೊಡ್ಡದು ಅನ್ಕೊಂಡಿರ್ತೀವಿ, ಆದ್ರೆ ಅದಕ್ಕಿಂತ ದೊಡ್ಡದು ಇದಾವಂತಾನೆ ನಮ್ಗೆ ಅರಿವಿಗೆ ಬರಂಗಿಲ್ಲ. ಅಷ್ಟ್ರಲ್ಲೇ ಕೂತ್ಕೊಂಡಿರ್ತೀವಿ ನಾವು. ಅದಕ್ಕ ನೆನೆವುದು ಅನುದಿನ ಉದಯ ಕಾಲದ ಎಚ್ಚರಿಕೆ ವಿನುತ ಗುರುಮೂರ್ತಿನು ಉಮೇಶನ ಅಂಗ್ರೇನು ಬಳಿಕ ನಿನ್ನನ್ನು ಸುವಿಚಾರದಿಂದ ನೇಮಕವಾಗಿ ಮನುಜ ನಿನಗಹುದು ಮುಕ್ತಿ ಅಂತ ಹೇಳಿದಾರೆ ನಿಜಗೊಂಡ್ರು. ಗುರುವಿನ ನೆನೆಸು, ಪರಮಾತ್ಮ ನೆನೆಸು, ಎಲ್ಲರೂ ಉಪಕಾರಿಗಳೇ ಆಗಿದಾರ. ಆದ್ರ ಅದ್ರ ಜೊತೆಗೆ ನಾನು ಯಾರಿದ್ದೀನಿ ಅಂತ ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಅಷ್ಟೇ ಬಿಡ್ಬೇಡ, ಅಷ್ಟೇ ನೆನೆಸ್ತಾ ಇದ್ದೀನಿ ಅಂತ ಕುಂದಿರ್ಬೇಡ. ನೀನು ಮುಕ್ತನಾಗ್ಬೇಕಾಗ್ಯದಲ್ಲ. ನೀ ಮುಕ್ತನಾಗ್ಬೇಕಾಗಿತ್ತಂದ್ರೆ ನಾನು ಯಾರಿದ್ದೀನಿ ಅಂತ ತಿಳ್ಕೊಳ್ಳುವಂಥದ್ದೇ ಮೊದಲನೇ ಕೆಲಸ. ಅದಕ್ಕ ತಳುವುದೇ ಮಾಳ್ಪದಾವುದು ಅಂತ ಹೇಳಿದಾರ. ನಾವ್ ಹೇಳ್ತೀವಿ, ಒಂದು ಕ್ವಶನ್ ಪೇಪರ್ ಕೊಟ್ಟಾಗ ಇದು ಎಷ್ಟು ಇಂಪಾರ್ಟೆಂಟ್ ಇತ್ತು ಈ ಪ್ರಶ್ನೆ, ತುತು ಎಷ್ಟು ಪೇಜ್ ಬರ್ದಿದ್ರು ನಾ ಸಾಕಾಗಿಲ್ಲ, ಅಷ್ಟು ಇಂಪಾರ್ಟೆಂಟ್ ಇತ್ತು ಪ್ರಶ್ನೆ ಅಂತಾರ. ಅದಕ್ಕೆ ಜಗತ್ತಿನೊಳಗೆ ಎಲ್ಲಾ ಪ್ರಶ್ನೆಗಳಾದಾಗ ಇದು ಅತ್ಯಂತ ಮುಖ್ಯವಾದಂತ ಪ್ರಶ್ನೆ ನಿಜಗೊಂಡ್ರ ಹೇಳಿದಾರ. ಯಾವುದು? ಮನುಜ ಕುಲ ಜನನದ ಲಾಭ ಯಾವುದು ಆರು ನಾನೊಂದು ವಿಚಾರಿಸು ಒಂದು. ಆಮೇಲೆ ತಳುವುದೇ ಮಾಡ್ಪದು, ಪ್ರತಿಯೊಂದು ವಿಚಾರಗಳು ನೋಡ್ರಿ. ತಳುವುದೇ ಮಾಡ್ಪದ ಯಾವುದು? ಭವಾರಣ ಅಂತ ಹೇಳ್ತಾರೆ. ತಡ ಮಾಡದೆ ಮಾಡ್ಕೊಡುವಂಥದ್ದು ಯಾವ್ದಂದ್ರೆ ಈ ಜನನ ಮರಣ ರಹಿತರನ್ನಾಗಿ ಮಾಡ್ಕೊಡುವಂಥದ್ದು ಅಂತ ಹೇಳಿದ್ದಾರೆ. ಈ ರೀತಿ ಇವೆಲ್ಲ ಅನಾತ್ಮದಿಂದ 5 ಕೋಶಗಳು ಕೂಡಿದಾವ. ಈ ಅನ್ನಮಯ ಕೋಶ ಯಾಕಂತಾರೆ ಇವ್ಯಾವ ನಾನಲ್ಲ, ಇವನ್ನ ಇದ್ರಿಟ್ಟು ಅರಿಯುವಂತ ಸ್ವರೂಪ ನನ್ನ ಸ್ವರೂಪ ಐತೆ ಅಂತ ಇಲ್ಲಿ ನಿಶ್ಚಯವಾಗಿ ತಿಳ್ಕೊಳ್ಳುವಂಥದ್ದು. ಆಮೇಲೆ ಇವುಗಳನ್ನ ಬಿಡುವಂಥದ್ದು. ಇವು ನಾನಲ್ಲ. ಅನ್ನಮಯ ಕೋಶ ನಾನಲ್ಲ, ಪ್ರಾಣಮಯ ಕೋಶ ನಾನಲ್ಲ, ವಿಜ್ಞಾನಮಯ ಕೋಶ ನಾನಲ್ಲ, ಆನಂದಮಯ ಕೋಶ ಇವ್ಯಾವ ನಾನಲ್ಲ ಅಂತ ಪ್ರತಿನಿತ್ಯ ಯಾಕೆ ಇಷ್ಟು ಮನನ ಮಾಡ್ಬೇಕಂತಂದ್ರ, ಇದು ಮನನ ಮಾಡ್ತಾ ಹೋದಾಗೆ ನಮ್ಗ ಒಂದು ದೃಢ ನಿಶ್ಚಯ ಬರ್ತದೆ. ಇವು ನಾನಲ್ಲ ಅಲ್ಲ ಅಂತ ಹೋಗ್ಬೇಕಾಗ್ತದೆ. ಹೋದಾಗ ಮಾತ್ರ ಅಲ್ಲಿ ನಮ್ಗ ಇವನ್ನೆಲ್ಲನ ತಿಳಿಯುವಂತ, ಇದ್ರಿಟ್ಟು ಅರಿಯುವಂತ ಆ ಒಂದು ಸಾಕ್ಷಿ ಸ್ವರೂಪ ನಾನ್ ಬೇರೆ ಇದ್ದೀನಿ ಅಂತ ಅನ್ನುವಂಥದ್ದನ್ನ ತಿಳ್ಕೊಂಡಾಗ ಅಲ್ಲಿ ಆಗ್ತದ ಅನ್ನುವಂಥದ್ದು. ಈ ರೀತಿಯಾಗಿ ನನಗ ತಿಳಿಸಿದಂತ ಸದ್ಗುರುವೇ. ಇದನ್ನ ನನಗೆ ಯಾರು ತಿಳಿಸಿರ್ಲಿಲ್ಲ. ಅನ್ನಮಯ ಕೋಶ ಗೊತ್ತಿರ್ಲಿಲ್ಲ, ಪ್ರಾಣಮಯ ಕೋಶ ಗೊತ್ತಿರ್ಲಿಲ್ಲ, ಮನೋಮಯ ಕೋಶ ಗೊತ್ತಿರ್ಲಿಲ್ಲ, ಇದು ನನಗ್ ಒದಿಕೆಯಾಗ್ಯಾವಂತನೂ ಗೊತ್ತಿರ್ಲಿಲ್ಲ. ಇಂಥ ಶಬ್ದವನ್ನ, ಇಂಥ ವಿಚಾರವನ್ನ ನನಗ ತಿಳಿಸಿದಂತ. ಅದಕ್ಕೆ ಇಲ್ಲಿ ಕೂಡ ಏನ್ ಹೇಳ್ತಾರ, ಶಿವ ಜೀವರ ಒಂದು ಹಸಿ ಪದ ತತ್ವಂ ಹಸಿ, ಅಲ್ಲಿ ವಾಚಾರ್ಥ ಭಾವದಲ್ಲೇ ಇರುವಂತದ್ದು. ಅದರ ಲಕ್ಷ್ಯವಾದಂತ ಈ ಬ್ರಹ್ಮ ಹೆಂಗೈತೆ ಲಕ್ಷ್ಯಾರ್ಥವಾಗಿ ನೋಡಿದಾಗ ಶಿವನು ಬೇರೆ ಅಲ್ಲ, ಶಿವನು ಬೇರೆ ಅಲ್ಲಲ್ಲ, ಎರಡು ಒಂದೇನೆ. ಇದನ್ನ ನನಗೆ ತಿಳಿಸಿದಂತ ಸದ್ಗುರುವೇ, ನಾನು ನಿನಗೆ ಶರಣು ಅನ್ನೋದ್ ಬಿಟ್ರೆ ಬೇರೆ ಏನಿಲ್ಪ. ಈಗ ನನ್ನ ಜನನ ಮರಣ ಸಂಸಾರದ ದುಃಖವನ್ನು ಕಳೆದಿದ್ದೀರಿ ಗುರುವೇ. ಈ ಶಿವಯೋಗ ಸಂಪತ್ತು ನನಗೆ ಉಂಟು ಮಾಡಿದಿರಿ. ದೊಡ್ಡ ಸಂಪತ್ತು ಇದು, ಕೈಲಿ ಯಾರು ಕಸ್ಕೊಂಡು ಹೋಗದೆ ಇರುವಂತ ಸಂಪತ್ತು ನೋಡ್ರಿ. ಇವತ್ತು ಮಕ್ಕಳು ಮರಿಗಳು ನಮ್ಮದೆಲ್ಲ ತಿಂದು ಕಸ್ಕೊಂಡು ನಮ್ಮನ್ನು ಹೊರಗೆ ಹಾಕಬಹುದು, ನಮ್ಮನ್ನ ನೋಡದೆ ಇರ್ಬೋದು. ಸದ್ಗುರುನಾಥ ಸಂಪತ್ತಿ ಕೊಟ್ಟಂತ ಸಂಪತ್ತು ಕುಂತು ತಿನ್ಬೇಕು ಸುಮ್ನೆ ಅಷ್ಟೇನೆ. ಯಾರು ನೋಡಿದ್ರೇನು ಬಿಟ್ರೇನು, ಯಾರು ನೋಡ್ರೆ ಅವ್ರಿಗೆ ಪುಣ್ಯ ಆಗುವಂತದ್ದು ಇದು. ಅಂತ ಒಂದು ಅದ್ಭುತವಾದಂಥದ್ದು. ಯಾಕಂದ್ರೆ ಯಾರಿಗಾರು ಈ ಜಗತ್ತಿನೊಳಗೆ ಆಯುಷ್ಯ ಇರುವ ಮಟ್ಟ ಪ್ರಾರಬ್ಧ ಏನು ಒತ್ಕೊಂಡು ಬಂದಿರ್ತೀವಿ, ಅದನ್ನ ಅನುಭವಿಸ್ಬೇಕಾಗ್ತದೆ. ಅದ್ರ ಜೊತೆಗೆ ಇದನ್ನೇನಾದ್ರೂ ಮಾಡ್ಕೊಂಡಿದ್ದೆ ಆದ್ರೆ ಆ ಪ್ರಾರಬ್ಧ ಕರ್ಮ ಕೂಡ ನಿನಗೇನು ಕಷ್ಟ ಕೊಡಂಗಿಲ್ಲ, ತನ್ನ ಪಾಡಿಗೆ ತಾನು ಹೋಗ್ಬಿಡ್ತದೆ ಅದ್ರ ಬಿಟ್ಟು. ಹಂಗಾಗಿ ಇಂಥ ಶಿವ ಸಂಪತ್ತನ್ನು ಉಂಟು ಮಾಡಿದೆ. ನಿಮಗೆ ಶರಣು 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 ಅಂತ ಸದ್ಗುರುವಿಗೆ ಶಿಷ್ಯ ಬಹಳಷ್ಟು ಖುಷಿಯಾಗಿ ಹೇಳುತ್ತಾನ. ಮತ್ತೆ ಮುಂದಿನ ವಿಚಾರ ನಾಳೆ ಮಾತಾಡೋಣ. ಒಂದೆರಡು ಮಾತು ಗುರುಗಳು ಪಾದಕ್ಕೆ ಅರ್ಪಿಸಿ ಹರವು.